ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಕಂಪ್ಯೂಟರ್ 5ನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಕಂಪ್ಯೂಟರ್ ಒಳಗಡೆ ಯಾವ ರೀತಿಯಾಗಿ ನಾವು ಟೈಪಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು, ಯಾಕಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ನೀವು ಯಾವ ರೀತಿಯಾಗಿ ಕಂಪ್ಯೂಟರ್ ಬಳಕೆ ಮಾಡಬಹುದು, ಯಾವ ರೀತಿಯಾಗಿ ಕಂಪ್ಯೂಟರ್ ಒಳಗೆ ಮೌಸ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಒಂದು ಪೇಂಟಿಂಗ್ ಕ್ಲಾಸ್ ಕೂಡ ಹೇಳ್ಕೊಟ್ಟಿದೆ. ಅದರ ಜೊತೆಗೆ ಕಂಪ್ಯೂಟರ್ ಇಂಟ್ರೊಡಕ್ಷನ್ ಕೂಡ ಮಾಡಿಕೊಟ್ಟಿದ್ದೀನಿ. ಕಂಪ್ಯೂಟರ್ ಪರಿಚಯ ಕೂಡ ಸಂಪೂರ್ಣವಾಗಿ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟರ್ ಒಳಗಿರುವಂತಹ ಈ ಒಂದು ಕೀಬೋರ್ಡ್ ಗಳು ನೋಡ್ತಾ ಇದ್ದೀರಿ ನೀವು, ಸಾಕಷ್ಟು ಕೀಸ್ ಗಳು ಕೂಡ ಕಾಣಿಸ್ತಾ ಇದೆ ನಿಮಗೆ ಸಂಪೂರ್ಣವಾಗಿ. ಯಾಕಂದ್ರೆ ಇಲ್ಲಿ ನೋಡಬಹುದು ABCD ಸೀರಿಯಲ್ ಆಗಿ ಕೊಟ್ಟೆ ಇಲ್ಲ, ಹುಚ್ಚರಾಗ್ಬಿಡ್ತೀವಿ ನಾವು ಕೀಬೋರ್ಡ್ ನೋಡಿದ್ರೆ. ಏನ್ರಿ ಸರ್ ತಲೆನೇ ತಿರ್ಗಾಕತ್ತೈತಿ, ಶಾಣೆ ಇದ್ದೀವಿ, ABCD ನೋಡ್ಬೇಕಂದ್ರ B ಇಲ್ಲಿ ಕೊಟ್ಟಾನ, A ಇಲ್ಲಿ ಕೊಟ್ಟಾನ, W ಇಲ್ಲಿ ಕೊಟ್ಟಾನ, ಟೈಪ್ ಮಾಡೋದು ಹೆಂಗ್ರಿ ಅಂತೇಳಿ ನಾವೇನ್ ಮಾಡ್ತೀವಿ, ಕನ್ಫ್ಯೂಸ್ ಆಗ್ಬಿಡ್ಬಿಡ್ತೀವಿ. ಹಂಗಾಗಿ ಇವತ್ತು ಟೈಪಿಂಗ್ ಮಾಡೋರಿಗೆ ಬಹಳಷ್ಟು ವ್ಯಾಲ್ಯೂ ಅದ. ನೀವು ನೋಡ್ರಿ ಎಲ್ಲರೇ ಸರ್ ಒಂದ್ ಪೇಜ್ ಟೈಪ್ ಮಾಡಿ ಕೊಡ್ರಿ ಅಂದ್ರೆ ಮಾಡಿಕೊಡೋದಿಲ್ಲ ಅಂತ ಮತ್ತೆ ದೊಡ್ಡ ಅಂಗಡಿ ಇಟ್ಟಿರ್ತಾರ ಅವರು. ಯಾಕಂದ್ರೆ ಟೈಪಿಂಗ್ ಅನ್ನೋದು ಏನಿದೆಯಲ್ಲ ಬಹಳಷ್ಟು ಡಿಫಿಕಲ್ಟ್ ಆಗಿರುವಂತದ್ದನ್ನ ನಾವು ಅನ್ಕೊಂಡ್ಬಿಟ್ಟಿವಿ. ಇದರಟ್ಟ ಸರಳ ಯಾವುದೂ ಇಲ್ಲ, ಅಷ್ಟೊಂದು ಈಸಿಯಾಗಿ ನೀವೇನ್ ಮಾಡ್ಬೋದು, ಬರೇ ಟೈಪಿಂಗ್ ಮಾಡುವಂತದ್ದು ಕಲ್ತ್ರ ಸಣ್ಣದ ಒಂದು ಅಂಗಡಿ ಮಾಡ್ಕೊಂಡ್ರೆ ನಿಮ್ಗೆ ಹುಡುಕಾಡಿ ಬರ್ತಾರ. ಎಲ್ಲಿ ಅದಾರೋ ಮರ ಕನ್ನಡ ಟೈಪಿಂಗ್ ಇಂಗ್ಲಿಷ್ ಟೈಪಿಂಗ್ ಮಾಡೋದು ಐತಿ ನನ್ಗಂತೇಳಿ ಹುಡುಕಾಡಿ ಬರ್ತಾರ. ಒಂದು ಪೇಜಿಗೆ 50 ರೂಪಾಯಿ ತಗೋಬಹುದು ನೀವು ಟೈಪ್ ಮಾಡ್ಬೇಕಂದ್ರ, ಗೊತ್ತಾಗ್ತದೆ. ಹಂಗಾಗಿ ಅಂತ ಒಂದು ವಿಧಾನವನ್ನ ಈ ಒಂದು ಕೀಬೋರ್ಡ್ ಅನ್ನ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಈ ಒಂದು 10 ಬೆರಳುಗಳಿಂದ ನೋಡ್ತಾ ಇದ್ದೀರಿ, ಈ 10 ಬೆರಳುಗಳಿಂದ ನಾವೇನ್ ಮಾಡಬಹುದು, ಯಾವ ರೀತಿಯಾಗಿ ಟೈಪ್ ಮಾಡಬಹುದು ಪಟ್ 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 ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈ ಬೆರಳನ್ನ ಯಾವ ಅಕ್ಷರಿಗೆ ಈ ಬೆರಳು ಯೂಸ್ ಮಾಡಬೇಕು, ಈ ಬೆರಳು ಯಾವ ಅಕ್ಷರಿಗೆ ಯೂಸ್ ಮಾಡಬೇಕು, ಜೊತೆಗೆ ಈ ಬೆರಳು ಯಾವುದಕ್ಕೆ ಯೂಸ್ ಮಾಡಬೇಕು, ಇದನ್ನ ಯಾವುದಕ್ಕೆ ಯೂಸ್ ಮಾಡಬೇಕು, ಈ ಥಂಬನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಕೀಬೋರ್ಡ್ ಒಳಗ. ಯಾಕಂದ್ರೆ ಯಾವುದೇ ಒಂದು ಇಂಟ್ರೊಡಕ್ಷನ್ ಹೋಗ್ತಾ ಇದೀರಿ, ಎಲ್ಲೇ ಒಂದು ಜಾಬಿಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದೀರಿ ಅಂದ್ರೆ ಅಲ್ಲಿ ಪೋಸ್ಟಿಗೆ ಚೆಕ್ ಮಾಡ್ತಾರೆ ನೀವು ಕೂಡುವಂತ ಪೊಸಿಷನ್. ನೀವು ಯಾಕಂದ್ರೆ ನನ್ನ ಲ್ಯಾಪ್ಟಾಪ್ ಇರೋದ್ರಿಂದ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ, ಬಟ್ ಕೀಬೋರ್ಡ್ ಇದ್ದಾಗ ನೀವು ಎರಡೂ ಕೈಗಳನ್ನ ಈ ರೀತಿಯಾಗಿ ಇಟ್ಕೋಬೇಕು. ಇದೇ ಒಂದು ಕೀಬೋರ್ಡ್ ಅಂತ ಅನ್ಕೊಂಡ್ಬಿಡ್ರಿ, ಓಕೆ, ಅಡಿಷನಲ್ ಕೀಬೋರ್ಡ್ ಅಂತ ಅನ್ಕೊಂಡ್ಬಿಡ್ರಿ. ಇಲ್ಲಿ ಕೈ ಹೆಂಗಿಡ್ಬೇಕಂದ್ರೆ ಸ್ಪೇಸ್ ಬಾರ್ ಏನ್ ಇರ್ತೈತಲ್ಲ, ಇದು ಕೀಬೋರ್ಡಿನ ಒಂದು ದೊಡ್ಡ ಬಟನ್ ಅಂತ ನಾವು ಹೇಳ್ತೀವಿ. ಇದ್ರ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕು. ಇವು ಬೆರಳುಗಳು, ಎರಡೂ ಬೆರಳುಗಳನ್ನ ಈ ರೀತಿಯಾಗಿ ಇಟ್ಕೋಬೇಕು. ಕಿರು ಬೆರಳು ಎಲ್ಲಿ ಇಡಬೇಕು, ಯಾವ ಸಾಫ್ಟ್ವೇರ್ ಒಳಗೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಮ ಕಂಪ್ಯೂಟರ್ ಒಳಗೆ, ಅಂದ್ರೆ ನಿಮ್ ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅಲ್ಲೇನ್ ಮಾಡ್ಬೇಕು, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ನಾವು ನೋಟ್ ಪ್ಯಾಡ್ ಅಂದ್ರೆ ಟೈಪಿಂಗ್ ಮಾಡುವಂತದನ್ನ ಸ್ಪೀಡ್ ಆಗಿ ಮಾಡಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಒಳಗಿರುವಂತ ಆ ನೋಟ್ ಪ್ಯಾಡ್ ಅನ್ನ ನಾವೇನ್ ಮಾಡ್ಬೇಕಾಗ್ತದ ಬಳಸ್ಕೊಂಡು ಇವು 10 ಬೆರಳಿಗೆ ನಾವೇನ್ ಮಾಡ್ಬೇಕಾಗ್ತದ, ಈ ಒಂದು ಕೀಬೋರ್ಡ್ ಅಲ್ಲಿ ಇರುವಂತಹ ಕೀಸ್ ಗಳನ್ನ ಬಳಕೆ ಮಾಡ್ಕೊಂಡು ಇವ್ ಹೇಳ್ಬೇಕಾಗ್ತದೆ. ಇವು ಬೆರಳುಗಳಿಗೆ ತಮ್ಮ ನೀ ಇದನ್ನೇ ಒತ್ತಬೇಕು, ನೀ ಇದೇ ಬೆರಳು ಒತ್ತಬೇಕು, ನೀ ಇದೇ ಬಟನ್ ಒತ್ತಬೇಕು ಅಂತ ಹೇಳಿ ನಾವು ಇವುಗಳಿಗೆ ಕಲಿಸ್ಬೇಕಾಗ್ತದ. ಯಾಕಂದ್ರೆ ಸಣ್ಣ ಮಗು ಮಾತಾಡ್ತಿರ್ತದ, ಹೆಂಗ್ ಮಾತಾಡ್ತದ, ಸಣ್ಣಾಗಿ ಮಾತಾಡ್ಕೋ ಪ್ರಾಕ್ಟೀಸ್ ಆಗ್ತದ. ಹಂಗ ನೀವೇನ್ ಮಾಡ್ಬೇಕು, 10 ಬೆರಳುಗಳಿಗೆ ಹೇಳ್ಬೇಕು ಇದನ್ನ ಇದೇ ಪ್ರೆಸ್ ಮಾಡು ಅಂತೇಳಿ ಒಂದು ಟೆಕ್ನಿಕಲ್ ಆಗಿ ಹೇಳಿಕೊಟ್ಟಾಗ ಏನಾಗ್ತದ, ಇವು 10 ಬೆರಳುಗಳು ನೀವೇನ್ ಮಾಡ್ತೀರಿ, ನೀವು ಕಣ್ಣು ಮುಚ್ಚಿದ್ರು ಕೂಡ ಈ ಒಂದು ಬೆರಳು ತಾನೇ ಆಟೋಮೆಟಿಕಲಿ ಹೋಗ್ತಿರ್ತದ. ಅದು ನೀವೇನು ಹೇಳೋದೇ ಬೇಡ, ಅದಕ್ಕೆ ಅದು ಆಟೋಮೆಟಿಕಲಿ ಹೋಗ್ತದ. ಯಾವಾಗ ಹೋಗ್ತದ, ಯಾಕಂದ್ರೆ ಮೊದಲೆಲ್ಲ ಸಣ್ಣ ಫೋನ್ ಇದ್ದಾಗ ನಾವು ಮೆಸೇಜ್ ಮಾಡ್ತಿದ್ವಿ, ಯಾರಿಗಾರ ಮೆಸೇಜ್ ಮಾಡ್ಬೇಕಂದ್ರೆ ಟಕ್ 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 ಮೆಸೇಜ್ ಮಾಡ್ಬಿಡ್ತಿದ್ವಿ. ಈ ಒಂದು ಬೆರಳೆ ತಾನೇ ಹೋಗ್ತಿತ್ತು, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಅಂತೇಳಿ. ಹಂಗ ಇದರ ಒಳಗೂ ಕೂಡ ಒಂದು ಟೈಮ್ ಕೊಟ್ರ, ನೀವೇನ್ ಅವತ್ತೇನು ಮೊಬೈಲ್ ದೊಳಗೆ ಮೆಸೇಜ್ ಮಾಡ್ತಿದ್ರಿ ಅಲ್ಲ, ವಾಟ್ಸಪ್ ಒಳಗೆ ಮೆಸೇಜ್ ಮಾಡ್ತೀರಿ, ಇವತ್ತಿಗೆ ವಾಟ್ಸಪ್ ಒಳಗೆ ನೋಡ್ಬೇಕು, ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಇಟ್ಟು ಟೈಪ್ ಮಾಡಿಬಿಡ್ತೀರಿ. ಹಂಗ ನೀವು ಹೆಂಗ ಅದರ ಮೇಲೆ ಅಷ್ಟೊಂದು ಅವಲಂಬನೆ ಆಗಿರೋ ಅದೇ ರೀತಿಯಾಗಿ ನೀವು ಕಂಪ್ಯೂಟರ್ ಒಳಗೂ ಕೂಡ ಅದೇ ರೀತಿಯಾಗಿ ನೀವು ಪ್ರತಿದಿನ 1 ತಾಸನ್ನ ಟೈಮ್ ತಗೋರಿ. 1 ಗಂಟೆ ಟೈಮ್ ತಗೊಂಡು ಇವು ಬೆರಳುಗಳಿಗೆ ಒಂದು ಕೆಲಸ ಕೊಡ್ಬೇಕು. ಎಂತ ಕೆಲಸ ಕೊಡ್ಬೇಕು ಅಂದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ, ಇಲ್ಲಿ ಹೆಂಗ್ ಟೈಪ್ ಮಾಡ್ಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಮೊದಲಿಗೆ ಕಂಪ್ಯೂಟರ್ ಒಳಗಿರುವಂತ ಒಂದು ನೋಟ್ ಪ್ಯಾಡ್ ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೋತೀನಿ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ, ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಏನ್ರಿ ಸರ್ ಸ್ಕ್ರೀನ್ ಇಷ್ಟು ದೊಡ್ಡದರಿ, ಬರೀ ಇಟ್ಟೆ ಓಪನ್ ಆಗ್ಯದಲ್ಲಿ ಗಾಬರಿ ಆಗ್ಬೇಡ್ರಿ. ಇಲ್ಲಿ 3 ಬಟನ್ ಕೊಟ್ಟಿರ್ತಾರೆ, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್. ನೀವು ಯಾವುದೇ ಒಂದು ಪ್ರೋಗ್ರಾಮ್ ಅನ್ನ ಚಾಲು ಮಾಡ್ಕೊಂಡಾಗ ಅವುಗಳನ್ನ ಬಂದ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕ್ಲೋಸ್ ಬಟನ್ ಕಾಣಿಸ್ತಾ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಇಲ್ಲ ಸರ್ ಚಾಲು ಮಾಡ್ಬೇಕಾಗ್ಯದ್ರಿ ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗೋದು, ಮತ್ತೆ ಇಲ್ಲಿ ನೋಟ್ ಪ್ಯಾಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಗೆ ಯಾವ ಬೇಕು ಸಾಫ್ಟ್ವೇರ್ ಅದು ಎಲ್ಲ ಚಾಲು ಆಗ್ಬಿಡ್ತಾವ. ಇದನ್ನ ದೊಡ್ಡ ಮಾಡ್ಬೇಕಲ್ರಿ ಸರ್ ಸ್ಕ್ರೀನ್ ತುಂಬಾ ಅಂದ್ರೆ ಇಲ್ಲಿ ಮ್ಯಾಕ್ಸಿಮೈಸ್ ಅನ್ನೋ ಬಟನ್ ಕೊಟ್ಟಿರ್ತಾರ, ಮ್ಯಾಕ್ಸಿಮೈಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಮಾಡಿದ ನಂತರ ನೋಡಬಹುದು ಈ ರೀತಿಯಾಗಿ ನಮಗೆ ಒಂದು ನೋಟ್ ಪ್ಯಾಡಿನ ವಿಂಡೋಸ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಷ್ಟು ದೊಡ್ಡ ಕಂಪ್ಯೂಟರ್ ಒಳಗೆ ಸಣ್ಣ ಸಾಫ್ಟ್ವೇರ್ ಇದು ನೋಡ್ರಿ, ಎಷ್ಟು ಸಣ್ಣದದ ಅಂದ್ರೆ ಭಾರಿ ಈಸಿ ಆಗಿರುವಂತ ಇದ್ರಾಗ ಏನೂ ಇಲ್ಲ, ಫೈಲ್, ಎಡಿಟ್, ಫಾರ್ಮೆಟ್, ವ್ಯೂ, ಹೆಲ್ಪ್ ಇಷ್ಟೇ ಕೊಟ್ಟಾನ, ಬೇರೆ ಏನು ಕೊಟ್ಟೇ ಇಲ್ಲ ಇದರಲ್ಲಿ.
ನೀವೇನ್ ಮಾಡ್ಬೇಕಾಗಿದೆ ಸರ್, ಇಷ್ಟೊಂದು ಸಾಫ್ಟ್ವೇರ್, ಸಣ್ಣ ಸಾಫ್ಟ್ವೇರ್ ನೀವೇನು ಕಲಿಯೋದು ಬೇಕಾಗಿಲ್ಲ. ಇದ್ರೊಳಗೆ ಅಕ್ಷರಗಳನ್ನ ಟೈಪ್ ಮಾಡುವಂತ ಜ್ಞಾನವನ್ನ ಪಡ್ಕೋಬೇಕಾಗ್ತದೆ. ಇವು 10 ಬೆರಳಿಗೆ ಕೀಬೋರ್ಡ್ ಒಳಗಿರುವಂತ ಅಕ್ಷರಗಳನ್ನ ನೀ ಇದೇ ಟೈಪ್ ಮಾಡಪ್ಪ ಅಂತೇಳಿ ನಾವು ಕಲಿಸ್ಬೇಕಾಗಿರ್ತದೆ. ಹಂಗಾಗಿ ಪ್ರತಿದಿನ ಏನ್ ಮಾಡ್ರಿ, ನೀವು ಯಾವ ರೀತಿಯಾಗಿ ನಿಮಗೆ ಬೇಕಾಗಿರುವಂತ ವ್ಯಕ್ತಿಗೆ ಒಂದು ಟೈಮ್ ಕೊಟ್ಟು ಹಂಗೆ ಟಕ್ 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 ಮೆಸೇಜ್ ಮಾಡ್ತಿರ್ತಿರಲ್ಲ, ಹಂಗ ಇದಕ್ಕೂ ಕೂಡ ಇದು ಜೀವನ ಪರ್ಯಂತ ಒಂದು ಉದ್ಯೋಗ ಕೊಡ್ತದ. ಹೊಟ್ಟಿ ತುಂಬತದ. ಇದರ್ಲಿಂದ 4 ಮಂದಿಗೆ ಸಾಕ್ತಿರಿ ಮನ್ಯಾಗ. ಅದನ್ ಬಿಟ್ಟು ಸುಮ್ನೆ ಯಾವ ಡಿಗ್ರಿ ಮುಗಿಸಿದ್ರು ಕೆಲಸ ಕೊಡಲ್ ತಮ್ಮ. ಈಗಿನ ಜಮಾನದೊಳಗ ಕಂಪ್ಯೂಟರ್ ಕಲ್ತ್ರೆ ಕೆಲಸ ಸಿಗ್ತದೆ, ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಇವತ್ತು PUC ಮುಗಿಸಿನಂದ್ರೆ ನಾನು ಕೆಲಸದ ಗ್ಯಾರಂಟಿ ಕೊಡೋದಿಲ್ಲ, ಸ್ವಚ್ಛ ಹೇಳತ್ತೀನಿ. ಯಾಕಂದ್ರೆ ಕಂಪ್ಯೂಟರ್ ಕಲ್ತ್ರೆ ಸ್ವಂತ ಉದ್ಯೋಗ ಮಾಡಬಹುದು, ಇಲ್ಲ ಸ್ವಂತ ಆನ್ಲೈನ್ ಸೆಂಟರ್ ತೆಗಿಬಹುದು, ಇಲ್ಲ ಕೋರ್ಟ್ ಒಳಗ ಎಲ್ಲರ ಒಂದು ದೊಡ್ಡ ದೊಡ್ಡ ಆಫೀಸ್ ಮುಂದೆ ನೀವೇನ್ ಮಾಡ್ಬೋದು, ಅಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ಕೊಂಡ್ರೆ ಬರೀ ಟೈಪ್ ಮಾಡ್ರಿ. ನೀವು ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಡ್ರಿ, ಏನು ಬೇಡ, ಬರೀ ಕನ್ನಡ ಮತ್ತು ಇಂಗ್ಲಿಷ್ ಟೈಪ್ ಮಾಡಿ ಕೊಡಲಾಗುವುದು ಅಂತ ಹೇಳ್ರಿ. ನೀವು ಪುರ್ಸುತ್ತಿಲ್ಲಾರ್ದ ಕೆಲಸ ಬರ್ತಾವ ನಿಮ್ಮೂರೊಳಗೆ. ನೀವು ಎಲ್ಲಿ ತಹಶೀಲ್ದಾರ್ ಆಫೀಸ್ ದೊಡ್ಡ ದೊಡ್ಡ ಇರ್ತಾವ, ಸರ್ಕಲ್ಗಳ ಆಫೀಸ್ ಹತ್ರ ಹೋಗ್ಬಿಡ್ರಿ. ಅಲ್ಲಿ ನೀವು ಟೈಪ್ ಮಾಡೋರು ಎಲ್ಲಿ ಅದಾರ ಅಂತ ಹುಡುಕಾಡಿ ಬರ್ತಾರೆ ನಿಮ್ಮಲ್ಲಿ. ಯಾಕಂದ್ರೆ ಟೈಪಿಂಗ್ ಮಾಡೋರ ಸಂಖ್ಯೆ ಬಹಳಷ್ಟು ಕಡಿಮೆ ಅದ. ಕೋರ್ಟ್ ಒಳಗೂ ಕೂಡ ಜಾಬ್ ಆಗ್ತಾವ, ದೊಡ್ಡ ದೊಡ್ಡ ಆಫೀಸ್ ಒಳಗೂ ಕೂಡ ಟೈಪಿಸ್ಟ್ ಅಂತ ಜಾಬ್ ಆಗ್ತಾವ. ಬಟ್ ಏನಪ್ಪಾ ಅಂದ್ರೆ ಶ್ರದ್ಧೆ ಭಕ್ತಿಯಿಂದ 1 ತಾಸು, ಪ್ರತಿದಿನ 1 ತಾಸು ನೀವೇನ್ ಮಾಡ್ಬೇಕು, ಈ ಒಂದು ಕೀಬೋರ್ಡ್ ಅನ್ನ ಬಳಕೆ ಮಾಡಿಕೊಂಡು ಟೈಪಿಂಗ್ ಮಾಡ್ಬೇಕು. ಹೆಂಗೆ ಟೈಪ್ ಮಾಡ್ಬೇಕ್ರಿ ಸರ್ ಅಂದ್ರೆ, ಇವು ಬೆರಳುಗಳಿಗೆ ನಾನು ಹೇಳ್ಕೊಡ್ತೀನ. ಅದಕ್ಕಿಂತ ಮುಂಚೆ ಇವ್ಯಾವುದೂ ಕೂಡ ನಿಮ್ಗೆ ಕಲಿಸ್ಕೊಡೋದಿಲ್ಲ. ಬರೀ ಜಸ್ಟ್ ನೀವೇನ್ ಮಾಡ್ಬೇಕ, ಅಕ್ಷರ ಬರೆಯೋದು ಮತ್ತೆ ದೊಡ್ಡ ಸಣ್ಣ ಹೆಂಗ್ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ಮತ್ತೆ ಬರ್ದಿರೋದನ್ನ ಅಳ್ಕಿಸೋದು ಹೆಂಗ್ರಿ ಸರ್ ಕೀಬೋರ್ಡ್ ಒಳಗ, ಡಿಲೀಟ್ ಮಾಡೋದು ಹೆಂಗ್ರಿ ಅಂತ ತೋರಿಸ್ಕೊಡ್ತೀನಿ. ಇಷ್ಟೇ ಕೆಲಸ ಮಾಡ್ರಿ. 1 ವಾರ ಟೈಪ್ ಮಾಡ್ರಿ. 1 ವಾರ ಅಲ್ಲ, 3 ತಿಂಗಳು ಟೈಪ್ ಮಾಡಿದ್ರೆ ಸಾಕು. ಪ್ರತಿದಿನ 1 ತಾಸು ಟೈಮ್ ತಗೊಂಡು 3 ತಿಂಗಳ ಕಾಲ ನೀವು ಪ್ರಾಕ್ಟೀಸ್ ಮಾಡಿದ್ಯಾದಲ್ಲಿ ಇವ್ಯಾವ ಎಕ್ಸ್ಪರ್ಟ್ ಟೈಪಿಂಗ್ ಮಾಡುವಂತ ಒಂದು ವ್ಯಕ್ತಿಯಾಗಿ ನೀವು ಹೊರಹೊಮ್ತೀರಿ. 1 ವರ್ಷ ಕಂಪ್ಯೂಟರ್ ಕಲಿಯೋ ಅವಶ್ಯಕತೆ ಇಲ್ಲ, ನೀವೇನು ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ 3 ತಿಂಗಳ ಬೇಸಿಕ್ ಕೋರ್ಸ್ ನಾನು ಪ್ರತಿದಿನ ಮಾಡ್ತೀನಿ. 10 ಜನ ವಿಡಿಯೋ ನೋಡಿದ್ರು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಇದಕ್ಕೆ ಶೇರ್ ಮಾಡೋದಿಲ್ಲ, ನೀವು ಯಾರು ಕೂಡ ಇದಕ್ಕೆ ನೀವು ವಾಟ್ಸ್ಆಪ್ ಗ್ರೂಪ್ ಒಳಗ ಅಲ್ಲಿ ಇಲ್ಲಿ ಹೆಲ್ಪ್ ಮಾಡಬೇಡ್ರಿ. ಯಾಕಂದ್ರೆ ನನ್ ಕಲಿಸುವಂತ ಧರ್ಮ ನಾನು ಕಲಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದ ನಂತರ ನಿಮ್ಗೆ ಚಲೋ ಅನ್ಸಿದ್ರೆ ನಿಮ್ ವಾಟ್ಸ್ಆಪ್ ಗ್ರೂಪ್ ಒಳಗ ನಿಮ್ಮ ಸ್ನೇಹಿತರಿಗೆ ಅವರಿಗೆ ಇವರಿಗೆ ಶೇರ್ ಮಾಡಿದ್ರೆ ನನಗೂ ಒಂದು 4 ಮಂದಿ ಹೆಲ್ಪ್, ಒಂದು ವಿಡಿಯೋಸ್ ನೋಡಿದ್ರೆ ಒಂದು 4 ರೊಕ್ಕ ನನಗೂ ಬರ್ತಾವ, ನನ್ನ ಹೊಟ್ಟಿನೂ ಕೂಡ ತುಂಬತದ. ಅದನ್ನ ಬಿಟ್ಟು ವಿಡಿಯೋ ನೋಡಿರ್ತೀರಿ, ಸುಮ್ ಬಿಡ್ಬಿಡ್ತೀರಿ ಹೋಗ್ಬಿಡ್ಲಿ ಅಂತೇಳಿ. ಹಂಗೆ ಮಾಡಬಾರ್ದು. ನಾನು ನಿಮ್ಗೆ ಎಷ್ಟು ಕಾಳಜಿ ತಗೊಂಡು ಇವತ್ತು ಕ್ಲಾಸ್ ಮಾಡ್ತಾ ಇದೀನೋ, ನನಗೆ ನೀವು ಕ್ಲಾಸ್ ಮಾಡೋದ್ರಿಂದ ನೀವೇನು ಫೀಸ್ ಕೊಡ್ತಾ ಇದ್ದೀರಿ? ಯಾವುದೂ ಇಲ್ಲ. ಜಸ್ಟ್ ಯಾವುದೋ ಒಂದು ಏನೋ ಒಂದು ವಿಡಿಯೋಸ್ಗಳನ್ನ ಮಾಡಿ ನೀವೇನ್ ಮಾಡ್ತಿರ್ತೀರಿ, ಅಪ್ಲೋಡ್ ಮಾಡ್ತಿರ್ತೀರಿ. ಸುಮ್ಮನೆ ಯಾವುದೋ ಒಂದು ಅಪ್ಲೋಡ್ ಅಲ್ಲ, ಲೈಕ್ ಮಾಡ್ತಿರ್ತೀರಿ, ಶೇರ್ ಮಾಡ್ತಿರ್ತೀರಿ. ಏನೋ ಒಂದು ಜಸ್ಟ್ ಉಪಯುಕ್ತವಾಗಿರುವಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ, ನಾಳೆಗೆ ಇದ್ರ ಮೇಲೆ ಅವಲಂಬನೆ ಆಗಿರುವಂತಹ ಎಷ್ಟೋ ಕುಟುಂಬಗಳಿಗೆ ಇವತ್ತು ಒಂದು ಸಣ್ಣ ಕಂಪ್ಯೂಟರ್ ನಮ್ಗೆ ಆ ಮನೆತನವನ್ನ ತಗೊಂಡು ಹೋಗ್ತದ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ. ಹಂಗೆ ಒಂದು 4 ಮಂದಿಗೆ ಶೇರ್ ಮಾಡಿದ್ರೆ ಒಂದು 4 ಮಂದಿ ಯೂಟ್ಯೂಬ್ ಚಾನಲ್ ಒಳಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೋತಾರ. ನೀವು ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. 4 ಮಂದಿಗೆ ವಿಡಿಯೋ ಶೇರ್ ಮಾಡಿದ್ರೆ ನನಗೂ ಹೆಲ್ಪ್ ಆಗ್ತದೆ. ಇಷ್ಟ ಒಂದು 2000 ಜನ ನೋಡಿದ್ರಪ್ಪ ನನ್ನ ವಿಡಿಯೋ ಅಂತೇಳಿ ನನಗೂ ಒಂದು ಖುಷಿ ಆಗ್ತದೆ. ದಯವಿಟ್ಟು ಎಷ್ಟು ಜನ ಇದಕ್ಕೆ ಶೇರ್ ಮಾಡ್ತೀರಿ ನಾನು ಕಮೆಂಟ್ಸ್ ಮಾಡ್ಬೇಕು. ಸರ್ ನಾನು ಶೇರ್ ಮಾಡಿದ್ದೀನಿ ವಾಟ್ಸ್ಆಪ್ ಗ್ರೂಪ್ ಒಳಗ, ನನ್ನ ಸ್ನೇಹಿತರಿಗೆ ನನ್ನ DP ಒಳಗೂ ಕೂಡ ನನ್ನ ಸ್ಟೇಟಸ್ ಕೂಡ ಇಟ್ಕೊಂಡಿದ್ದೀನಿ ಅಂತ ದಯವಿಟ್ಟು ಹೇಳ್ಬೇಕು. ಅವಾಗ ನನಗೂ ಖುಷಿ ಆಗ್ತದೆ. ನಿಮ್ಗೂ ಪ್ರತಿದಿನ ವಿಡಿಯೋಸ್ ಅನ್ನ ಮಾಡಿ 3 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಬೇಸಿಕ್ ಕಂಪ್ಯೂಟರ್ ಕಲಿಸ್ಬಿಡ್ತೀನಿ. ಓಕೆ, ಯಾಕಂದ್ರೆ ಸರ್ ಏನ್ರಿ ಮಾತಾಡ್ತಾರ ಬರೀ ಅಂತ ಅನ್ಕೋಬೇಡ್ರಿ, ಬಟ್ ಹೇಳ್ಕೊಟ್ಟೆ. ಓಕೆ, ಇದನ್ನ ನಾವು ಓಪನ್ ಮಾಡ್ಕೊಂಡು ಏನ್ ಮಾಡಿದೀವಿ, ಈ ರೀತಿಯಾಗಿ ಒಂದು ಸಾಫ್ಟ್ವೇರ್ ಓಪನ್ ಆಗಿದೆ. ಇದರ ಒಳಗೆ ನಾವು ಟೈಪ್ ಮಾಡಬೇಕಾಗಿದೆ. ಅವಾಗ ನಾವೇನ್ ಮಾಡ್ಬೇಕು, ಮೊದಲಿಗೆ ಅಕ್ಷರ ಸೈಜ್ ದೊಡ್ಡದ ಸಣ್ಣ ಮಾಡ್ಕೊಳ್ಳೋಣ. ಎಡಿಟ್ ಒಳಗೆ ಹೋಗಿ, ಫಾರ್ಮೆಟ್ ಒಳಗೆ ಹೋಗಿ ಫಾಂಟ್ ಅಂತ ಬರ್ತದ. ಫಾಂಟ್ ಬರೋಕ್ಕಿಂತ ಮುಂಚೆ ಈ ಒಂದು ಡೈರೆಕ್ಷನ್ ರೈಟ್ ಮಾರ್ಕ್ ಇರುವಂತದನ್ನ ಗಮನಿಸಬೇಕು. ಇದು ಕರೆಕ್ಟ್ ಆಗಿ ಇಟ್ಕೋಬೇಕು. ಸಪೋಸ್ ಇಲ್ಲ ಅಂದ್ರೆ ಹೋಗ್ಬಿಡ್ತದೆ ನೋಡ್ರಿ ಫಾರ್ಮೆಟ್. ಇದರ ಮೇಲೆ ಕ್ಲಿಕ್ ಮಾಡ್ರಿ, ರೈಟ್ ಮಾರ್ಕ್ ಬಂದ್ಬಿಡ್ತದೆ. ಓಕೆ, ಇದು ಇರಬೇಕು. ಇದು ಯಾಕೆ ಇರಬೇಕು ಅಂದ್ರೆ, ಇದು ಸಪೋಸ್ ನಾನು ತೆಗೆದ್ ಬಿಡ್ತೀನಿ ನೋಡ್ರಿ, ಇಲ್ಲಿ ಏನಾದ್ರು ಟೈಪ್ ಮಾಡ್ತೀನಿ. ಜಸ್ಟ್ ಎ ಮೇಲೆ ಫ್ರೆಶ್ ಮಾಡ್ತೀನಿ. ಎ ಟೈಪ್ ಮಾಡ್ಕೊತ ಹೋಗ್ತದ, ಸುಮ್ ಹೋಗ್ಬಿಡ್ತದೆ ಬೆಂಗಳೂರು ತನ. ನೋಡ್ರಿ ಬೆಂಗಳೂರು ಮುಂಬೈ ಹೊಂಟದ, ಸುಮ್ ಹೋಗ್ತದ. ನಮ್ಗೇನ್ ಅನಿಸ್ಬಿಡ್ತದ, ಎಲ್ಲರೂ ಹೊಂಟವ್ರಿ ಸರ್ ಕಂಪ್ಯೂಟರ್ ಒಳಗೆ ಸುಮ್ ಹೊಂಟು ಬಿಟ್ಟದಲ್ಲ, ಅದು ಏನು ಕೇಳಾರ್ದಂಗ. ಹಂಗಾಗಿ ಏನ್ ಮಾಡ್ಬೇಕು, ನೀವು ಸಪೋಸ್ ಫಾರ್ಮೆಟ್ ಒಳಗ ಇಲ್ಲಿ ವರ್ಡ್ ವಾರ್ಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸ್ಕ್ರೀನ್ ಒಳಗೆ ಏನಾಗ್ತೈತೆ ಅದು ನೀವು ಟೈಪ್ ಮಾಡಿದ್ರೆ. ನೋಡ್ರಿ ನಾನು ಟೈಪ್ ಮಾಡ್ತೀನಿ, ಎ ಮೇಲೆ ಫ್ರೆಶ್ ಮಾಡ್ತೀನಿ, ಸಪೋಸ್ ಎಲ್ ಮೇಲೆ ಫ್ರೆಶ್ ಮಾಡ್ತೀನಿ, ಆಟೋಮೆಟಿಕ್ ಅಲ್ಲಿ ತನ ಹೋಗಿ ಏನಾಗ್ತದೆ ಅದು ನಮ್ಮ ಸ್ಕ್ರೀನ್ ಒಳಗೆ ಅಲ್ಲಿ ತನ ಹೋಗಿ ಆಟೋಮೆಟಿಕ್ ಕೆಳಗ್ ಬಂದ್ಬಿಡ್ತದ. ನೋಡ್ರಿ ಕೆಳಗ್ ಬರ್ತಿಲ್ಲ, ಆಗಲೇ ಬರ್ತಾ ಇರ್ಲಿಲ್ಲ. ಅವಾಗ ಈಗೇನ್ ಮಾಡ್ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೋದು, ಇದ್ರ ಮೇಲೆ ಇವುಗಳನ್ನ ತೆಗೆದ್ ಬಿಡ್ತೀನಿ. ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಬೇಕಿಲ್ಲ. ಅವಾಗ ಫಾರ್ಮೆಟ್ ಒಳಗ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ
ಫಾಂಟ್ ಅಂದ್ರೆ ಅಕ್ಷರಗಳು. ಯಾವುದೇ ಸಾಫ್ಟ್ವೇರ್ ಒಳಗೆ ಅಕ್ಷರಗಳನ್ನ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಫಾಂಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಗೊತ್ತಾಗ್ತದ? ಈಗೇನ್ ಮಾಡ್ತೀನಿ ನಾನು, ಸಂಪೂರ್ಣವಾಗಿ ಇಷ್ಟ ಆದ ನಂತರ ಇಲ್ಲಿ ಸೈಜ್ ನಾವು ನೋಡ್ತೀವಿ, ಇಲ್ಲಿ 24 ಸೈಜ್ ತಗೋತೀನಿ, ಸ್ವಲ್ಪ ದೊಡ್ಡದಾಗ್ತದೆ, ಸಾಕು. ಇಷ್ಟ ಅಕ್ಷರ ನಿಮ್ಗೆ ಕಾಣಿಸ್ತಾವ, ಇದನ್ನ ತೆಗೆದ್ ಬಿಡ್ತೀನಿ. ಓಕೆ, ನೋಡ್ರಿ ನಾನೇನ್ ಮಾಡ್ತೀನಿ, ಇವುಗಳನ್ನ ಅಳಕಿಸಬೇಕಾಗಿದೆ ಅಂದ್ರೆ ಕೀಬೋರ್ಡ್ ಒಳಗ ಬ್ಯಾಕ್ ಪೇಸ್ ಅಂತ ಇದ್ದಿರುತ್ತದೆ, ಅಥವಾ ಡಿಲೀಟ್ ಅನ್ನುವಂತ ಆಪ್ಷನ್ಸ್ ಇರ್ತದೆ. ಡಿಲೀಟ್ ಲಿಂದ ಡಿಲೀಟ್ ಆಗುದಿಲ್ಲ, ನೀವು ಎಷ್ಟೇ ಫ್ರೆಶ್ ಮಾಡಿದ್ರು ಡಿಲೀಟ್ ಆಗುದಿಲ್ಲ ಅಂತೇಳಿ ಕೀಬೋರ್ಡ್ ಮುರಿದು ಒಕ್ಕಟ್ಬೇಡ್ರಿ. ಅವಾಗ ಏನ್ ಮಾಡ್ಬೇಕು, ಯಾವುದೇ ಸ್ಕ್ರೀನ್ ಒಳಗಿರುವಂತ ಅಕ್ಷರಗಳನ್ನ ಅಳಕಿಸಬೇಕಾಗಿದೆ ಸರ್ ಅಂದ್ರೆ ಬ್ಯಾಕ್ ಪೇಸ್ ಅಂತೇಳಿ ಒಂದು ಬಟನ್ ಕಾಣಿಸ್ತಾ ಇದೆ, ನೋಡ್ಬೋದು ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇದೆ. ಬ್ಯಾಕ್ ಪೇಸ್ ಮೇಲೆ ಫ್ರೆಶ್ ಮಾಡ್ತೀನಿ, ಆಟೋಮೆಟಿಕ್ ಸ್ಕ್ರೀನ್ ಒಳಗಿರುವಂತದ್ದು ನೋಡ್ಬೋದು ನೀವು. ಅಲ್ಲಿ ಏನಾಗ್ತಾ ಇದೆ, ಎರೇಜರ್ ಆಗ್ತಾ ಇದೆ. ಇದನ್ನು ಒತ್ತಿ ಹಿಡಿದು ಬಿಡ್ರಿ, ಸುಮ್ಮ ಬಸ್ ಹೋದಂಗ ಒತ್ತಿ ಹಿಡಿದು ಬಿಡ್ರಿ, ಕ್ಲೇಚ್ ಮೇಲೆ ಇಟ್ಟಂಗ ಕಾಲ ಸುಮ್ ಹೋಗ್ತಾವ ನೋಡ್ರಿ, ಎಲ್ಲ ಹೋಗ್ಬಿಡ್ತಾವ. ಆಟೋಮೆಟಿಕ್ ಆಗಿ ನಾವು ಬರ್ದಿರುವಂತದ್ದು ನಾನು ಒತ್ತಿ ಹಿಡಿದೀನಿ, ಆಟೋಮೆಟಿಕ್ ಆಗಿ ಏನಾಗ್ತಾ ಇದೆ, ಎಲ್ಲವನ್ನು ಕೂಡ ಸ್ಕ್ರೀನ್ ಮೇಲೆ ಬರ್ದಿರುವಂತದ್ದು ಅಕ್ಷರಗಳು ಅಳಕಿಸಿ ಹೋಗಾಕತ್ತಾವ. ತಿಳಕತ್ತನ ಹೇಳೋದ ನೋಡ್ರಿ ಬೆಟ್ಟ. ಈಗ ಇವುಗಳಿಗೆ ಕೆಲಸ ಕೊಡೋಣ, ಯಾವ ರೀತಿಯಾಗಿ ಟೈಪ್ ಮಾಡ್ಬೇಕು ಬೆರಳುಗಳಿಗೆ ಅಂತೇಳಿ. ಏನ್ ಮಾಡ್ತೀನಿ, ಈ ಒಂದು ಬೆರಳು ಕಿರು ಬೆರಳು ಎಲ್ಲಿ ಇಡ್ಬೇಕಪ್ಪ ಅಂದ್ರೆ ASDF. ನೋಡ್ರಿ ಇವು 4 ಬೆರಳುಗಳು ಎಲ್ಲಿ ಇಡ್ಬೇಕು, ASDF. ನೋಡ್ರಿ ಈ ಸರಿಯಾಗಿ ಕಾಣಿಸ್ತಾ ಇದೆಯಲ್ಲ, ಕ್ಲಿಯರ್ ಆಗಿ. ಓಕೆ, ಸ್ವಲ್ಪ ನಾನು ಕಷ್ಟಪಟ್ಟು ಮಾಡ್ತಾ ಇದೀನಿ ವಿಡಿಯೋ, ನಿಮ್ಗೂ ಕೂಡ ಕ್ಲಿಯರ್ ಗೊತ್ತಾಗ್ಲಿ ಅಂತ. ಸುಮ್ನೆ ನಾನು ಸ್ಕ್ರೀನ್ ಒಳಗ ಇಟ್ಕೊಂಡು ನಾನು ABCD ಬರಿತಾ ಇದ್ದೀನಿ ಅಂತ ಅನ್ಸ್ಬಾರ್ದು ಅಂತೇಳಿ ನಿಮ್ಗೆ ಆಲ್ರೆಡಿ ಕೀಬೋರ್ಡ್ ತೋರಿಸ್ತಾ ಇದೀನಿ. ಮೊದಲಿಗೆ ಕಂಪ್ಯೂಟರ್ ಟೈಪ್ ಮಾಡ್ಬೇಕಾ, ಈ ರೀತಿಯಾಗಿ ಇಟ್ಕೋಬೇಕು. ಇವೆರಡು ಬೆರಳುಗಳನ್ನ ಈ ರೀತಿಯಾಗಿ ಇಟ್ಕೋರಿ, ಕರೆಕ್ಟ್ ಆಗಿ ಇಟ್ಕೊಂಡು ಈ ರೀತಿಯಾಗಿ. ಓಕೆ, ಇಟ್ಕೊಂಡು ಏನ್ ಮಾಡ್ಬೇಕು, ಈ ರೀತಿಯಾಗಿ ಈ ಒಂದು ಬೆರಳು ಏನ್ ಮಾಡ್ಬೇಕು, ಇಲ್ಲಿ 2 ಅನುಪಾತ ಅಂತ ಇದಿರತ್ತೆ, LKJ ಮೇಲೆ ಇಟ್ಕೋತಾ ಇದೀನಿ. ಈ ಕಡೆ ಬೆರಳು ಕಿರು ಬೆರಳು ಏನ್ ಮಾಡ್ಬೇಕು, ASDF ಮೇಲೆ ಇಟ್ಕೋತಾ ಇದೀನಿ. ಮತ್ತೆ ಇಲ್ಲಿ GH ಅನ್ನುವಂಥದ್ದು ಏನಿರ್ತಿತ್ತಲ್ಲ, ಇದನ್ನ ಬಿಟ್ಬಿಡ್ಬೇಕು. GH ಬಿಟ್ಟು ನೀವೇನ್ ಮಾಡ್ಬೇಕು, ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ, ASDF. ಓಕೆ, ಈ ಕಡೆ ಬೆರಳು ಎಲ್ಲಿ ಇಡ್ಬೇಕು, ಅನುಪಾತ LKJ ಮೇಲೆ ಇಟ್ಕೊಂಡು ಇವೆರಡೂ ಬೆರಳನ್ನ ಸ್ಪೇಸ್ ಬೇರ್ ಮೇಲೆ ಇಟ್ಕೋಬೇಕು, ಅಂದ್ರೆ ಸ್ಪೇಸ್ ಬಾರ್ ಅಂತ ನಾವು ಹೇಳ್ತೀವಿ. ಈಗ ನೋಡಿ ನಾನು ಟೈಪ್ ಮಾಡ್ತೀನಿ ASDF, ಮತ್ತೆ ಸ್ಪೇಸ್ ಕೊಡ್ತೀನಿ, ಅನುಪಾತ LKJ, ಮತ್ತೆ ಸ್ಪೇಸ್ ಕೊಡ್ತೀನಿ, ASDF ಸ್ಪೇಸ್ ಅನುಪಾತ LKJ. ಸಾರಿ, ಹಿಂಗ್ ಬಂದಾಗ ಇದೇ ರೀತಿಯಾಗಿ ನೋಡ್ರಿ ತಪ್ಪಾಗಿದೆ, ಅಳಕಿಸ್ಬೇಕಲ್ಲಿ ಕಿರು ಬೆರಳಿಗೆ ಸೀದಾ ಬ್ಯಾಕ್ ಪೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಸ್ಪೇಸ್ ಕೊಡ್ತೀನಿ, ಮತ್ತೆ ಇಲ್ಲಿಂದ ಅನುಪಾತ LKJ, ಮತ್ತೆ ಸ್ಪೇಸ್ ಕೊಡ್ತೀನಿ, ಮತ್ತೆ ಈ ಕಡೆ ಬೆರಳದಿಂದ ಇದನ್ನ ಟೈಪ್ ಮಾಡ್ತೀನಿ ನೋಡ್ರಿ, ಇದನ್ನ ಟೈಪ್ ಮಾಡ್ತೀನಿ SDE, ಮತ್ತೆ ಇದು F ಮೇಲೆ ಕ್ಲಿಕ್ ಮಾಡ್ತದ, ಮತ್ತೆ ಈ ಕಡೆದು L ಸ್ಪೇಸ್ ಕೊಡಬೇಕು, ಬ್ಯಾಕ್ ಪೇಸ್ ಒತ್ರಿ, ಇದನ್ನ ಸ್ಪೇಸ್ ಕೊಡಬೇಕು. ಸ್ಪೇಸ್ ಅಂದ್ರೆ ಸ್ವಲ್ಪ ಜಾಗ ಬಿಡ್ತದೆ, ನೋಡ್ರಿ ಅಲ್ಲಿ ಆಟೋಮೆಟಿಕ್ ಹೋಗ್ತದ. ಬ್ಯಾಕ್ ಪೇಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಓಕೆ, ಬ್ಯಾಕ್ ಪೇಸ್ ಮೇಲೆ ಸ್ವಲ್ಪ ಸ್ಪೇಸ್, ಮತ್ತೆ ಅನುಪಾತ LKJ, ಮತ್ತೆ ASDF, ಮತ್ತೆ ಅನುಪಾತ ನೀವು ಮಾಡಿಕೊಂಡು LKJ, ಮತ್ತೆ ಸ್ಪೇಸ್ ASDF, ಮತ್ತೆ LKJ, ಮತ್ತೆ ASDF, ಮತ್ತೆ ಮತ್ತೆ ಬ್ಯಾಕ್ ಪೇಸ್ ಮಾಡಬೇಕು, ಅನುಪಾತ LKJ, ಮತ್ತೆ ಸ್ಪೇಸ್ ASDF, ಮತ್ತೆ ಸ್ಪೇಸ್ ಕೊಡಬೇಕು, ಅನುಪಾತ LKJ, ಮತ್ತೆ ASDF, ಮತ್ತೆ ಅನುಪಾತ LKJ. ಇದೇ ರೀತಿಯಾಗಿ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಅನುಪಾತ ASDF ಸ್ಪೇಸ್ ಅನುಪಾತ LKJ, ಮತ್ತೆ ASDF ಅನುಪಾತ LKJ. ನೋಡ್ರಿ ನನ್ನ ಆಟೋಮೆಟಿಕ್ ಕೈ ನೋಡ್ರಿ ಹೆಂಗ್ ಫಾಸ್ಟ್ ಆಗಾಕತ್ತಾವ. ಹಿಂಗ ನಿಮ್ಗೂ ಏನಾಗ್ಬಿಡ್ತಿದ್ ಗೊತ್ತೇನೋ, ಪ್ರತಿದಿನ ಟೈಪ್ ಮಾಡೋದ್ರಿಂದ ಏನಾಗ್ತದೆ, ನಿಮ್ ಕೈನು ಕೂಡ ಏನಾಗ್ಬಿಡ್ತದೆ, ಫಾಸ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ನೋಡ್ರಿ ASDF ಸ್ಪೇಸ್ ಕೊಡ್ತೀರಿ, ಅನುಪಾತ LKJ, ASDF 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 ಅನುಪಾತ LKJ. ನೋಡಿ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಫಾಸ್ಟ್ ಆಗಿ ನೀವು ಆಟೋಮೆಟಿಕ್ ಬೆರಳುಗಳು ಏನಾಗ್ತಾವ, ಕೆಲಸ ಮಾಡ್ಲಿಕ್ಕೆ ಶುರು ಆಗ್ತಾವ. ಯಾಕಂದ್ರೆ ಗೊತ್ತಾಗ್ತದ ಯಾವ ಬೆರಳಿಗೆ ಏನ್ ಮಾಡ್ಬೇಕು ಅಂತೇಳಿ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಇವು 10 ಬೆರಳುಗಳಿಗೆ ಪ್ರತಿದಿನ 1 ಗಂಟೆಗಳ ಕಾಲ 3 ತಿಂಗಳು ಪ್ರಾಕ್ಟೀಸ್ ಮಾಡ್ರಿ. ಊಟ ನಿದ್ದೆ ಬಿಟ್ಟರು ಪರವಾಗಿಲ್ಲ, ಬಟ್ ಈ ಕೆಲಸ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ನಾಳೆಗೆ ಟೈಪ್ ಮಾಡಿದ್ರೆ ನೀವು ಬಾಸ್ ಆಗ್ಬಿಡ್ತೀರಿ, ನಿಮ್ ಜಿಲ್ಲೆ ಒಳಗೆ ಬಾಸ್ ಆಗ್ಬಿಡ್ತೀರಿ. ನೀವು ಎಲ್ಲಿ ಟೈಪ್ ಮಾಡ್ತಾರ ಅಂದ್ರೆ ಕಣ್ಣು ಮುಚ್ಚಿ ಟೈಪ್ ಮಾಡ್ತಾರಿ, ಸರ್ ಅಲ್ಲಿ ಬರ್ರಿ ಅಂತೇಳಿ ನಾವೇನ್ ಮಾಡ್ತೀವಿ, ಯಾಕಂದ್ರೆ ಬೆರಳುಗಳಿಗೆ ಗೊತ್ತಾಗುತ್ತದೆ. ಇದು ಮೊದಲನೇ ವಿಧಾನ. ಮತ್ತೆ ಈಗ ಸರ್ ಇಷ್ಟೇ ಗೊತ್ತಾಯ್ತು, ಮತ್ತೆ ಯಾಕಂದ್ರೆ ಕೀಬೋರ್ಡ್ ಒಳಗೆ 108 ಕೀಬೋರ್ಡ್ ಕೀಸ್ ಅದಾವ. ಇವೆಲ್ಲಾ ಕೀಸ್ಗಳು ಕೂಡ ಈ ಬೆರಳುಗಳಿಗೆ ಗೊತ್ತಾಗ್ಬೇಕಾಗ್ಯದ. ಹೆಂಗೆ ಮಾಡ್ಬೇಕು, ಒಂದೇ ದಿನ ಹೆಂಗ್ ಗೊತ್ತಾಗ್ತದ, ಗೊತ್ತಾಗುದಿಲ್ಲ. ಹಂಗೆ ಪ್ರತಿದಿನ ಟೈಪ್ ಮಾಡ್ತಾ ಹೋದ್ರೂ ಗೊತ್ತಾಗ್ತದೆ. ಈಗ ನೆಕ್ಸ್ಟ್ ಡೇ ಯಾವ ಟೈಪ್ ಮಾಡ್ಬೇಕ್ರಿ ಸರ್ ಅಂತ ನೀವು ಕೇಳ್ಬೋದು. ಅವಾಗ ಈ ಒಂದು ಬೆರಳಿಗೆ 1 ಅಕ್ಷರ ಆಡ್ ಮಾಡ್ಕೋರಿ, ASDFG. ನೋಡ್ರಿ ನೆಕ್ಸ್ಟ್ ಡೇ ಇದು ಹೇಳ್ಕೊಡ್ತಾ ಇದೀನಿ, LKJH ಟೈಪ್ ಮಾಡ್ಕೋರಿ, ASDFG, ಮತ್ತೆ ಈ ಕಡೆ ಅನುಪಾತ LKJ, ಮತ್ತೆ LKJH ಮಾಡಬೇಕು, LKJH. ಈ ಬೆರಳಿಗೆ ಇನ್ನೊಂದು ಅಕ್ಷರ ಬರ್ಬೇಕು, H ಅಂತೇಳಿ. ಓಕೆ, ಇದೇ ಬೆರಳಿಗೆ ಕೊಡ್ಬೇಕು, ಈ ಬೆರಳಿಗೆ J ಒತ್ತಿರ್ತೈತಿ, ಮತ್ತೆ H ಕೊಡ್ಬೇಕು, ಅದಕ್ಕೆ 2 ಅಕ್ಷರ ಬರ್ತದೆ. ಮತ್ತೆ ASDFG, ಮತ್ತೆ ಈ ಕಡೆಯಿಂದ LKH ಅಂತ ಫ್ರೆಶ್ ಮಾಡ್ಬೇಕು, ASDFG ಫ್ರೆಶ್ ಮಾಡ್ಕೋರಿ, ಮತ್ತೆ ಅನುಪಾತ LKJ.
JH ಈ ರೀತಿಯಾಗಿ ಟೈಪ್ ಮಾಡಬೇಕು. ಈ ರೀತಿಯಾಗಿ ನೀವು ಟೈಪ್ ಮಾಡೋದ್ರಿಂದ ಏನಾಗ್ತದೆ, ಬೆರಳುಗಳಿಗೆ ಗೊತ್ತಾಗ್ತದೆ ಯಾವ ಅಕ್ಷರ ಯಾವ ಬೆರಳು ಮುಟ್ಟಬೇಕಾಗ್ಯದ. ಇವಕ್ಕೆ ಕಲಿಸ್ಕೊಟ್ರೆ ಕಣ್ಣು ಮುಚ್ಚಿ ಟೈಪ್ ಮಾಡಬಹುದು. ಆಮೇಲೆ ನಂಬರ್ಸ್ ಗಳನ್ನು ಕೂಡ ನೀವು 1 2 3 ಇವು ಈ ರೀತಿಯಾಗಿ ಮಾಡಬಾರ್ದು. ಇದಕ್ಕೂ ಒಂದು ವಿಧಾನ ಇದೆ, 1 2 3 ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಬ್ಯಾಂಕ್ ಒಳಗೆ ನೋಡ್ರಿ, ನೀವು ಕಣ್ಣು ಮುಚ್ಚಿ ನಿಮ್ಮ ಅಕೌಂಟ್ ನಂಬರ್ ನೋಡಿದ್ರೆ ಟಕ್ 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 ಹೊಡೆದ್ ಬಿಡ್ತಾರ ಅವ್ರು. ಹಿಂಗ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ನೋಡ್ರಿ, ನಾನು ಬ್ಯಾಕ್ ಪೇಸ್ ಹೊಡಿತಾ ಇದೀನಿ, ವಾಪಸ್ ಹೋಗ್ತಾ ಇದೆ, ಈ ರೀತಿಯಾಗಿ ಟೈಪ್ ಮಾಡಬಹುದು ನೀವು. ಮತ್ತೆ ಇದು 2ನೇ ದಿನದ ಕ್ಲಾಸ್ ಆಯ್ತು. 3ನೇ ದಿನದ ಕ್ಲಾಸ್ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಡೇ ಬೈ ಡೇ ಯಾವ ರೀತಿಯಾಗಿ ಟೈಪ್ ಮಾಡ್ಬೇಕಂತೇಳಿ ಒಂದು ಚಾರ್ಟ್ ತೋರಿಸ್ಕೊಡ್ತೀನಿ. ಆ ಒಂದು ಚಾರ್ಟ್ ಅನ್ನ ನೋಡ್ಕೊಂಡು ಮತ್ತೆ ಕೀಬೋರ್ಡಿನ ಒಂದು ಚಾರ್ಟ್ ಕೂಡ ಸಂಪೂರ್ಣವಾಗಿ ತೋರಿಸ್ತೇನೆ. ಪ್ರತಿದಿನ ಆ ಒಂದು ಚಾರ್ಟ್ ಅನ್ನ ಫಾಲೋ ಮಾಡಿಕೊಂಡು, ಬಟ್ ಈ ಬೆರಳುಗಳನ್ನು ಕೂಡ ಹೆಂಗೆ ಯೂಸ್ ಮಾಡಬೇಕು, ಈ ಬೆರಳಿಗೆ ಎಷ್ಟು ಅಕ್ಷರಗಳನ್ನ ಕೊಡಬೇಕು, ಈ ಬೆರಳಿಗೆ ಎಷ್ಟು ಅಕ್ಷರ ಕೊಡಬೇಕು ಕೀಬೋರ್ಡ್ ಒಳಗ, ಈ ಬೆರಳಿಗೆ ಎಷ್ಟು ಅಕ್ಷರ ಕೊಡಬೇಕು, ಈ ಬೆರಳಿಗೆ ಎಷ್ಟು ಅಕ್ಷರ ಮಾಡಬೇಕು. ಈ ಬೆರಳು ಬೇರೆ ಅಕ್ಷರ ಮಾಡೋದೇ ಬೇಡ. ಇದಕ್ಕೆ ಅಂತೇಳಿ ಕೆಲವೊಂದು ABCD ಒಳಗೆ ಅಕ್ಷರಗಳದಾವ್, ಅವು ಅಕ್ಷರನ ಮಾತ್ರ ಟೈಪ್ ಮಾಡಿರಿ. ಬಟ್ ಫಸ್ಟ್ ಡೇ ASDF, ಹೌದಾ. ನೆಕ್ಸ್ಟ್ ಈ ಕಡೆ LKJ. ಆಮೇಲೆ ಮುಂದಿನ ಕ್ಲಾಸ್ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಮುಂದೆ QWERT ಕೂಡ ಇದೇ ಕೊಡ್ಬೇಕು. ಇವು ಬೆಳೆಗಳೇ ಏನಾಗ್ತಾವ, ಇಲ್ಲಿಂದ ಇಲ್ಲಿಗೆ ಹೋಗ್ತಾವ್. ಏನ್ ನಾವು ಇಲ್ಲಿ ಇಟ್ಕೊಂಡಿದ್ದೀವಲ್ಲ, ಇವು ಮುಂದೆ ಹೋಗ್ಲಿಕ್ಕೆ ಶುರು ಆಗ್ತಾವ. ಈ ರೀತಿಯಾಗಿ ಮುಂದೆ ಹೋಗಿ ಟೈಪ್ ಮಾಡ್ಲಿಕ್ಕೆ ಶುರು ಆಗ್ತಾವ. QWER ಈ ರೀತಿಯಾಗಿ ಟೈಪ್ ಮಾಡ್ಕೋತ ಹೋಗ್ಬೇಕು. ನೀವೆಲ್ಲ ಗೊತ್ತಾಗ್ತದ. ದಯವಿಟ್ಟು ಇದರ ಒಂದು ಚಾರ್ಟ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡ್ರಿ. ಇಷ್ಟಂದ್ರೂ ಗೊತ್ತಾಯ್ತು ಅನ್ಕೋತೀರಿ. ಪ್ರತಿದಿನ ಟೈಪ್ ಮಾಡ್ರಿ. ಟೈಪ್ ಮಾಡೋದ್ರಿಂದ ಏನಾಗ್ತದ, ಇವು ಬೆಳೆಗಳಿಗೆ ಗೊತ್ತಾಗ್ತದ, ಟೈಪಿಂಗ್ ಮಾಡುವಂಥದ್ದು ಫಾಸ್ಟ್ ಆಗ್ತದೆ. ಕೀಬೋರ್ಡ್ ಅನ್ನ ಪಡ್ಪಡ್ ಪಡ್ಪಡ್ ಅಂತೇಳಿ ಟೈಪ್ ಮಾಡ್ಕೋಬಹುದು. ಹಂಗೆ ಟೈಪ್ ಮಾಡ್ಬೇಕಂದ್ರೆ ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕದ. ಗೊತ್ತಾಗ್ತದ ನಾ ಹೇಳೋದ. ಅದರ ಸಂಬಂಧ ಸಂಪೂರ್ಣವಾಗಿ ಹೇಳಿನಿ. ಇದರ ಚಾರ್ಟ್ ಕೂಡ ತೋರಿಸ್ಕೊಡ್ತೀನಿ ನೋಡ್ರಿ, ಸಂಪೂರ್ಣವಾಗಿ ನಿಮ್ಗೆ ಓಪನ್ ಮಾಡ್ಕೊಂಡು. ಓಕೆ, ಚಾರ್ಟ್ ನೋಡ್ಕೊಂಡು ಅದನ್ನ ಹೆಂಗ್ ಬರಿಬೇಕು, ಏನ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಬಟ್ ಇನ್ನೊಂದೇನಂದ್ರೆ, ಕೀಬೋರ್ಡ್ ಒಳಗೆ ABCD ಯಾಕೆ ಸೀರಿಯಲ್ ಆಗಿ ಕೊಟ್ಟಿಲ್ಲ ಅಂತೇಳಿ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ಒಳಗ ಈ ಕೀಬೋರ್ಡ್ ಅನ್ನ ಯಾಕೆ ಅವ ಡೆವಲಪ್ಮೆಂಟ್ ಮಾಡಿದ್ನಲ್ಲ, ಏನ್ ಅವ ಹುಚ್ಚಿದ್ನೋ ಏನ್ ನಮಗ್ ಹುಚ್ಚು ಮಾಡಕ್ ಹಿಂಗ್ ಕೀಬೋರ್ಡ್ ರೆಡಿ ಮಾಡಿ ಕೊಟ್ಟೋಗ ಒಂದು ತಿಳಿಯವಲ್ತ. ಯಾಕಂದ್ರೆ A ಇಲ್ಲಿ ಕೊಟ್ಟಾನ, B ಇಲ್ಲಿ ಕೊಟ್ಟಾನ, C ಇಲ್ಲಿ ಕೊಟ್ಟಾನ, ಮುಂದೆ R ಇಲ್ಲಿ ಕೊಟ್ಟಾನ. ಹೆಂಗ್ ಬರಿಬೇಕು? ಹುಚ್ಚರಾಗ್ಬಿಡ್ತೀವಿ ನಾವು. ಏನ್ ಅವ ಹುಚ್ಚರು ಮಾಡ್ಬೇಕಂತ ಮಾಡ್ಯಾನೋ ಗೊತ್ತಿಲ್ಲ. ಬಟ್ ಯಾರಿಗೂ ಗೊತ್ತದ ಕೀಬೋರ್ಡ್ ಒಳಗ ಕೀಸ್ ಗಳನ್ನ ಯಾಕೆ ಸೀರಿಯಲ್ ಕೊಡ್ಲಿಲ್ಲ. ಯಾಕಂದ್ರೆ 1 2 3 ಸೀರಿಯಲ್ ಕೊಟ್ಟಾನ, ಹೌದಾ. 1 2 3 4 5 ಸೀರಿಯಲ್ ಬರಿಬಹುದು. ಬಟ್ ಇಲ್ಲೇನಾಗ್ಯದ, ABCD ಸೀರಿಯಲ್ ವೈಸ್ ಇಲ್ಲ. ಎಲ್ಲೆಲ್ಲ ಇಟ್ಟುಕೇಶಂದ್ರ 108 ಕೀಬೋರ್ಡ್ 104 ಕೀಸ್ ಗಳನ್ನ ಕೂಡಿಸಿ ಒಂದು ಕೀಬೋರ್ಡ್ ರೆಡಿ ಮಾಡಿ ಕೊಟ್ಬಿಟ್ಟಾನ. ಟೆಕ್ನಿಕಲ್ ಆಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಕೀಬೋರ್ಡ್ ಒಳಗೆ ಕೀಸ್ ಗಳು ಎಷ್ಟು ಅದಾವ ಅಂತೇಳಿ. 104ರಿಂದ 108 ಕೀಬೋರ್ಡ್ ಕೀಸ್ ಗಳಿರ್ತಾವ. ಬಟ್ ಕೀಬೋರ್ಡ್ ಕೀ ಒಳಗಿರುವಂತ ಕೀಗಳನ್ನ ಯಾಕೆ ನಮ್ಗ ABCD ರೂಪದಲ್ಲಿ ಸೀರಿಯಲ್ ಆಗಿ ಕೊಡ್ಲಿಲ್ಲ ಅಂತೇಳಿ ನಾನು ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಗೊತ್ತಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಈ ಒಂದು ABCD ಯಾಕೆ ಸೀರಿಯಲ್ ಕೊಟ್ಟಿಲ್ಲ ಇದರ ಒಂದು ದೊಡ್ಡ ಕಥೆಯನ್ನ ನಿಮ್ ಮುಂದೆಗೆ ಮುಂದಿನ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ದಯವಿಟ್ಟು ನೋಡೋಣ. ಮತ್ತೆ ಅದರ ಒಂದು ಚಾರ್ಟ್ ಕೂಡ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ, ನೋಡಬಹುದು. ಓಕೆ, ಆ ಒಂದು ಚಾರ್ಟ್ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ. ಇಲ್ಲಿ ನೋಡಬಹುದು ಯಾವ ಬೆರಳಿಗೆ ಯಾವ ಅಕ್ಷರಗಳನ್ನ. ನೋಡ್ರಿ, ಫಸ್ಟ್ನೇದಾಗಿ ನಾನು ಹೇಳಿದೆ ನಿಮ್ಗೆ ಫಸ್ಟ್ ಏನ್ ಟೈಪ್ ಮಾಡ್ಬೇಕಂತ ಹೇಳಿದೆ. ಇಲ್ಲಿಂದ QWERT ಯಾವ ಬೆರಳಿಗೆ, ಈ ಒಂದು ಬೆರಳು ಏನ್ ಮಾಡ್ಬೇಕು, ಈ ಒಂದು ಯೆಲ್ಲೋ ಕಲರ್ ಅಲ್ಲಿ ಇರುವಂತಹ ಅಕ್ಷರಗಳನ್ನ ಮಾತ್ರ ಈ ಒಂದು ಬೆರಳನ್ನ ಟೈಪ್ ಮಾಡ್ಬೇಕಾಗ್ತದೆ. ಆ ಬೆರಳಿನ ಮೇಲೆ ಅಕ್ಷರ ಬರ್ದಾರ ನೋಡ್ರಿ, 2 W S ಮತ್ತೆ X ಅನ್ನ ಈ ಬೆರಳಿಗೆ ಮಾತ್ರ ನೀವು ಕೆಲಸ ಕೊಡಬೇಕು. ಈ ಬೆರಳಿಗೆ ಯಾವ ಒಂದು ಅಕ್ಷರ ಟೈಪ್ ಮಾಡ್ಬೇಕಂದ್ರೆ 3 E D C ಅಷ್ಟೇ ನೀವು ಏನ್ ಮಾಡ್ಬೇಕು, ಈ ಒಂದು ಬೆರಳಿಗೆ ನೀವೇನ್ ಮಾಡ್ಬೇಕು, ಟೈಪ್ ಮಾಡ್ಲಿಕ್ಕೆ ಕಲಿಸಬೇಕಾಗ್ತದೆ. ನೆಕ್ಸ್ಟ್ ಈ ಬೆರಳಿಗೆ ನೋಡಿ ಸ್ವಲ್ಪ ಜಾಸ್ತಿ ಕೆಲಸ ಅದ. 4 6 F V 5 T ಮತ್ತೆ G B. ಓಕೆ, ಇವುಗಳನ್ನ ಇದನ್ನ ಟೈಪ್ ಮಾಡಬೇಕಾಗ್ತದೆ ಸಂಪೂರ್ಣವಾಗಿ. ಓಕೆ, ನೆಕ್ಸ್ಟ್ ಈ ಕಡೆ ಬೆರಳು ಅಂದ್ರೆ ಕಿರು ಬೆರಳು 1 Q A Z ಅನ್ನ ಇದು ಸಂಪೂರ್ಣವಾಗಿ ಟೈಪ್ ಮಾಡಬೇಕಾಗ್ತದೆ. ಅದಾದ ನಂತರ ಇದನ್ನ ಸ್ಪೇಸ್ ಬಾರ್, ಎರಡು ಬೆರಳುಗಳನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಕೀಬೋರ್ಡ್ ಅಲ್ಲಿ ಇರುವಂತಹ ಸ್ಪೇಸ್ ಬಾರ್ ಅನ್ನ ನಾವು ಬಳಕೆ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ಕೋತೀವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಾರ ಅವರು, ಕಲರ್ ಮೇಲೆ ಕೊಟ್ಬಿಟ್ಟಾರ. 4 ಮತ್ತೆ ಯಾವ ಬೆರಳಿಗೆ ಟೈಪ್ ಮಾಡ್ಬೇಕಂತ ಹೇಳಿ ಸಂಪೂರ್ಣವಾಗಿ ಹೇಳ್ಕೊಟ್ಟಾರ. ಈ ಕಲರ್ ಅಲ್ಲಿ ಇರುವಂತಹ ಬೆರಳುಗಳಿಗೆ ನೀವೇನ್ ಮಾಡ್ಬೇಕು, ಅದೇ ಅಕ್ಷರಗಳನ್ನ ಟೈಪ್ ಮಾಡಬೇಕು. ಈ ಬೆರಳಿಗೆ ಇರುವಂತಹ ಅಕ್ಷರಗಳನ್ನ ಅವೇ ಅಕ್ಷರಗಳನ್ನ ಇದೇ ಬೆರಳದಿಂದ ಟೈಪ್ ಮಾಡಬೇಕು. ಬಟ್ ಪ್ರತಿದಿನ ಹೆಂಗೆ ಟೈಪ್ ಮಾಡಬೇಕು ಅನ್ನೋದು ಕಲಿಸ್ಕೊಡ್ಬೇಕಾಗಿದೆ, ನೋಡ್ಕೋಬೇಕಾಗಿದೆ. ಯಾಕಂದ್ರೆ ಫಸ್ಟ್ ಡೇ ನಾನು QWERT ಅನುಪಾತ LKJ ಟೈಪ್ ಮಾಡ್ರಿ ಅಂತ ಹೇಳಿದೆ, ಹೌದಾ. ಅದರ ಜೊತೆಗೆ ಇನ್ನೊಂದು ನೆಕ್ಸ್ಟ್ ಡೇ ಯಾವ ಟೈಪ್ ಮಾಡಬೇಕು, ಥರ್ಡ್ ಡೇ ಯಾವ ಟೈಪ್ ಮಾಡಬೇಕು ಅನ್ನೋದು ಕೂಡ ಚಾರ್ಟ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಓಕೆ, ಅದಾದ ನಂತರ ಈ ಕಡೆ ಕೈಗೆ ಬಂದಾಗ ಅಂದ್ರೆ ಬಲಗೈಗೆ ಬಂದಾಗ 0 P ಅನುಪಾತ ಸ್ಲಾಶ್ ಬಟನ್ ಪ್ರೆಸ್ ಮಾಡಬೇಕು. 9 O ಮತ್ತೆ L ಮತ್ತೆ ಡಾಟ್ ಅನ್ನು ಪ್ರೆಸ್ ಮಾಡಬೇಕು. ನೆಕ್ಸ್ಟ್ 8 L K ಮತ್ತೆ ಕಾಮ ಕೊಡ್ಬೇಕಾಗತ್ತೆ, ಕಾಮ ಡಾಟ್ ಕೊಡ್ಬೇಕಾಗತ್ತೆ.
ಮತ್ತೆ ಈ ಬೆರಳನ್ನ ನೀವೇನ್ ಮಾಡ್ಬೋದು 6 ಅಂದ್ರೆ 6YHN7UJM ನಿಮ್ ಒಂದು ನೋಟ್ಬುಕ್ ಒಳಗ ಕೈ ಚಿತ್ರ ತಕೊಂಡು ಆ ಒಂದು ಚಿತ್ರದ ಮೇಲೆ ಈ ರೀತಿಯಾಗಿ ಬೆರಳುಗಳಿಗೆ ಬರ್ಕೊಂಡ್ಬಿಡ್ರಿ, ನೆನಪಾಗಿರ್ತದ. ಈ ಬೆರಳಿಗೆ ಇದೇ ಕೆಲಸ ಕೊಡಬೇಕು ಅಂತ ಸರ್ ಹೇಳಿದಾರ ಅಂತ ಟೈಪ್ ಮಾಡ್ರಿ, ನೀವು ಟೈಪಿಸ್ಟ್ ಆಗಿ ಹೊರಗೆ ಹೊಮ್ತೀರಿ. ಯಾಕಂದ್ರೆ ಈ ಬೆರಳು ಬೇರೆ ಅಕ್ಷರಿಗೆ ಟೈಪ್, ಈ ಬೆರಳದಿಂದ ಕೆ ಅಕ್ಷರ ಟೈಪ್ ಮಾಡಬಾರ್ದು, ಈ ಬೆರಳದಿಂದ ಕೆ ಅಕ್ಷರ ಟೈಪ್ ಮಾಡಬಾರ್ದು, ಕೆ ಬೆರಳದಿಂದ ಎಲ್ ಅಕ್ಷರ ಟೈಪ್ ಮಾಡಬಾರ್ದು. ಅಂದ್ರೆ ಯಾವ ಬೆರಳಿಗೆ ಯಾವ ಅಕ್ಷರ ಟೈಪ್ ಮಾಡಬೇಕಾಗಿದೆ ಅದೇ ಅಕ್ಷರನ ಟೈಪ್ ಮಾಡಿದ್ರೆ ನಿಮ್ಗೆ ಕೀಬೋರ್ಡ್ ಒಳಗ ಪರ್ಫೆಕ್ಟ್ ಆಗಿ ನೀವೇನ್ ಮಾಡ್ಬೋದು, ಟೈಪಿಂಗ್ ಅನ್ನ ಮಾಡಬಹುದು. ಗೊತ್ತಾಗ್ತದ? ಹಂಗಿತ್ತು ಅಂದ್ರೆ ಡೇ ಬೈ ಡೇ ಯಾವ ಅಕ್ಷರಗಳನ್ನ ಟೈಪ್ ಮಾಡ್ಬೇಕ್ರಿ ಸರ್ ಅಂತ ನೀವು ಪ್ರಶ್ನೆ ಇತ್ತು ಅಂದ್ರೆ ನಾನು ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿಂದ ಡೇ ಬೈ ಡೇ ಯಾವ ರೀತಿಯಾಗಿ ಟೈಪ್ ಮಾಡಬಹುದು ಅಂದ್ರೆ ಒಂದು ಟೈಪಿನ ಒಂದು ಮಾಡುವಂತ ಒಂದು ಚಾರ್ಟ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೇನೆ. ಈ ಒಂದು ಕೀಬೋರ್ಡ್ ಅನ್ನ ಸಂಪೂರ್ಣವಾಗಿ ಡಿಸೈನ್ ಮಾಡಿಕೊಂಡು ಈ ಒಂದು ಬೆರಳುಗಳಿಗೆ ನಾನು ಆಗ್ಲೇ ತೋರಿಸಿದ್ದೆ ನಿಮ್ಗೆ, ಕಿರು ಬೆರಳದಿಂದ ASDF ಅನ್ನ ಬಳಕೆ ಮಾಡ್ಕೊಂಡಿದ್ದೆ. ಅದಾದ ನಂತರ ನೀವು ನೆಕ್ಸ್ಟ್ ಡೇ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು, ಇದ್ರ ಮೇಲೆ ಕೊಟ್ಟಾರ ಅವ್ರು ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಅಂತೇಳಿ. ಇದನ್ನ ಏನ್ ಮಾಡ್ಬೇಕು, ಕ್ಯೂ ಅನ್ನ ತಗೋಬೇಕು. ನೆಕ್ಸ್ಟ್ ಡೇ ಅಥವಾ ASDF ನಿಮಗೆ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಆದ ನಂತರ ನೆಕ್ಸ್ಟ್ QWERT ಅಂತ ಬರ್ತದೆ, ಅದನ್ನ ತೋರಿಸ್ಕೊಡೋದು. QWERT ಅಂತ ನೀವು ಫ್ರೆಶ್ ಮಾಡ್ಕೋಬೇಕು. ಅದನ್ನ ಹೆಂಗ್ ಮಾಡ್ಕೋಬೇಕು ಇದು ಗೊತ್ತಾಯ್ತಲ್ಲ, ಸಂಪೂರ್ಣವಾಗಿ ನೋಡ್ಕೊಂಡಿದ್ರಿ ಅಂತ ಅನಿಸ್ತದ. ಇವು ಬೆರಳಿಗೆ ಇವೇ ಅಕ್ಷರನ ಟೈಪ್ ಮಾಡ್ಲಿಕ್ಕೆ ಹೇಳ್ರಿ, ಅದನ್ನ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ನೋಡ್ರಿ. ಡೇ ಬೈ ಡೇ ನೀವು ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು, 3 ತಿಂಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಾನು ಅಳಗಿಸುವಂತ ವಿಧಾನ ಕೂಡ ತೋರಿಸಿದ್ದೀನಿ, ಟೈಪ್ ಅಕ್ಷರ ದೊಡ್ಡ ಸಣ್ಣ ಮಾಡೋದು ಕೂಡ ತೋರಿಸಿನಿ. ಎಲ್ಲಿ ಮಾಡ್ಬೇಕು ಅಕ್ಷರ ದೊಡ್ಡ ಸಣ್ಣ ಇಲ್ಲೇ ಗೊತ್ತಾಗಿದೆ ನಿಮ್ಗೆ. ಎಲ್ಲಿ ಫಾರ್ಮ್ಯಾಟ್ ಫಾಂಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೋದು, ಇಲ್ಲಿ ಅಕ್ಷರ ದೊಡ್ಡ ಮಾಡ್ಕೋಬಹುದು, ಮತ್ತೆ ಫಾಂಟ್ ಒಳಗೆ ಹೋಗಿ ಫಾರ್ಮ್ಯಾಟ್ ಒಳಗೆ ಕ್ಲಿಕ್ ಮಾಡ್ಕೊಂಡು ಅಕ್ಷರ ಸಣ್ಣ ಮಾಡ್ಕೋಬಹುದು. ಈ ಸ್ಲೈಡರ್ ಸರಿಸ್ರಿ, ಇದು ಸರಿಸುವಂತದ್ದು ಇರ್ತದೆ, ಇದಕ್ಕೆ ಮೇಲೆ ಕೆಳಗೆ ಸರಿಸಬಹುದು. 22, 18 ಮಾಡ್ಕೋಬಹುದು. ಇವು ಅಕ್ಷರ ಸ್ಟೈಲ್ಸ್ ಇರ್ತಾವ. ಸರ್ ನನಗೆ ಬ್ಯಾರೆ ಸ್ಟೈಲ್ಸ್ ಒಳಗೆ ಬೇಕ್ರಿ ಅಂದ್ರೆ ಬ್ಯಾರೆ ಸ್ಟೈಲ್ಸ್ ಒಳಗೆ ಇಟ್ಕೋಬಹುದು. ಫಾರ್ಮ್ಯಾಟ್ ಒಳಗೆ ಹೋಗಿ ಬ್ಯಾಡ್ರಿ ಸರ್ ನನಗೆ ನಾರ್ಮಲ್ ಸ್ಟೈಲ್ ಬೇಕು ಅಂದ್ರೆ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಸ್ಟೈಲ್ ಒಳಗ ಇಲ್ಲಿಂದ ಬೋಲ್ಡ್ ಸ್ವಲ್ಪ ದಪ್ಪ ಆಗ್ಬೇಕು, 36 ದೊಡ್ಡ ಆಗ್ಬೇಕು ಅಂದ್ರೆ ಈ ರೀತಿಯಾಗಿ ಇಟ್ಕೋಬಹುದು ಸಿಂಪಲ್ ಆಗಿ. ಇಲ್ಲ ಸರ್ ಕರೆಕ್ಟ್ ಆಗಿ ಒಂದು ಆಫೀಸಲ್ಲಿ ಬರಿಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಫಾರ್ಮ್ಯಾಟ್ ಒಳಗ ಫಾಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಅಕ್ಷರಗಳು ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಬೋಲ್ಡ್ ಇಟಾಲಿಕ್ ಅಂದ್ರೆ ಸ್ವಲ್ಪ ಬೆಂಡ್ ಆಗ್ತಾವ, ಸೈಜ್ 36 ಇರಲಿ, ಓಕೆ ಮಾಡ್ಕೋರಿ. ಈ ರೀತಿಯಾಗಿ ಬರ್ತದೆ, ಗೊತ್ತಾಗ್ತದೆ. ಸೈಜ್ ನಾವೇನ್ ಮಾಡ್ಬೋದು, ಫಾಂಟ್ ಒಳಗೆ ಹೋಗಿ ನಿಮ್ಗೆ ಏನ್ ಬೇಕು ಇವುಗಳನ್ನ ಬಳಕೆ ಮಾಡ್ಕೊಂಡ್ರೆ ಸಾಕು, ಗೊತ್ತಾಗತ್ತೆ. ಬಳಕೆ ಮಾಡ್ಲಿಲ್ಲ ಅಂದ್ರೆ ಜ್ಞಾನ ಬರುವುದಿಲ್ಲ. ಇವುಗಳನ್ನ ರೆಗ್ಯುಲರ್ ಅಂದ್ರೆ ಬೋಲ್ಡ್ ಆಗೋದಿಲ್ಲ, ಅದು ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಅಂದ್ರೆ ಆಗ್ಲೇ ಸ್ವಲ್ಪ ಬಾಗಿದ ರೀತಿಯಲ್ಲಿ ಇತ್ತು, ಸ್ವಲ್ಪ ಬೆಂಡ್ ಆದಂಗ. ಅವಾಗ ನಾವೇನ್ ಮಾಡಿದೀವಿ ಅದನ್ನ ತೆಗೆದಿವಿ, ಯಾವ್ದು ಫಾಂಟ್ ಒಳಗೆ ಹೋಗಿ ರೆಗ್ಯುಲರ್ ಮಾಡ್ಕೊಂಡಿವಿ. ಇಟಾಲಿಕ್ ಮಾಡಿದ್ರೆ ಏನಾಗ್ತಾವ, ಸೊ ಬೆಂಡ್ ಆಗ್ತಾವ. ನೋಡ್ರಿ ಇಲ್ಲೇ ಕಾಣಿಸ್ತದೆ ನಿಮ್ಗೆ ಎಕ್ಸಾಂಪಲ್ ನೋಡ್ರಿ, ಸೀದಾ ಆಗ್ತಾವ, ಬೆಂಡ್ ಆಗ್ತಾವ. ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಗ್ತಾವ. ಬೋಲ್ಡ್ ಇಟಾಲಿಕ್ ಅಂದ್ರೆ ಸ್ವಲ್ಪ ಬೆಂಡ್ ಆಗ್ತಾವ. ಅಕ್ಷರ ಸೈಜ್ ದೊಡ್ಡದು 72 ತನೂ ಕೂಡ ನೀವು ದೊಡ್ಡ ಅಕ್ಷರ ಮಾಡ್ಕೋಬಹುದು. ಅಳಕಿಸ್ಬೇಕು ಅಂದ್ರೆ ಬ್ಯಾಕ್ ಪೇಸ್ ಆಗ್ಲೇ ಹೇಳ್ಕೊಟ್ಟಿದ್ದೆ ನಿಮ್ಗೆ, ಬ್ಯಾಕ್ ಪೇಸ್ ಮಾಡ್ಕೋಬೇಕು ಅಂತೇಳಿ ತೋರಿಸಿದ್ದೀನಿ, ಲೈವ್ ಆಗಿ ತೋರಿಸಿದ್ದೀನಿ. ಗೊತ್ತಾಗ್ತದ? ಈ ರೀತಿಯಾಗಿ ನಾವು ಟೈಪ್ ಮಾಡಬಹುದು. ಮತ್ತೆ ಪ್ರತಿದಿನ ಹೆಂಗ್ ಟೈಪ್ ಮಾಡೋದ್ರಿ ಸರ್ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ, ಸಂಪೂರ್ಣವಾಗಿ ಚಾರ್ಟ್ ಕೂಡ ನೀವು ನೋಡಬಹುದು. ಓಕೆ ನೋಡ್ರಿ, ಇಲ್ಲಿ ಸಂಪೂರ್ಣವಾಗಿ ಓಪನ್ ಮಾಡಿದ್ದೀನಿ. ಈ ಸೈಜ್ ಅನ್ನ ಸ್ವಲ್ಪ ದೊಡ್ಡ ಮಾಡ್ಕೋತೀನಿ ನೋಡಬಹುದು. ಇವು ಕೀಸ್ ಗಳನ್ನ ತಗೊಂಡು ನೀವು ಸ್ವಲ್ಪ ಡೇ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನೋಡ್ರಿ, ಮೊದಲನೇ ದಿನ ASDF ಅನುಪಾತ LKG ಟೈಪ್ ಮಾಡ್ಕೋತೀರಿ. ಅದಾದ ನಂತರ ಸೆಕೆಂಡ್ ಡೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಕೋತೀನಿ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ. ಓಕೆ, ಬರ್ಕೊಂಡ್ಬಿಟ್ರಿ ಒಂದ್ ಕಡೆ. ಇದು ಮೊದಲನೇ ದಿನದ ಕ್ಲಾಸು ASDF LKG. ನೆಕ್ಸ್ಟ್ ನೀವು ಮಾಡ್ಬೇಕು, F ಜಾಗಕ್ಕೆ ಆ ಒಂದು ಬೆರಳಿಗೆ ನೀವೇನ್ ಮಾಡ್ಬೇಕು, G ಅಕ್ಷರವನ್ನ ಕೊಡ್ಬೇಕಾಗ್ತದೆ. ನೆಕ್ಸ್ಟ್ ಅನುಪಾತ LKJH ಕೊಡ್ಬೇಕು ಎರಡನೇ ದಿನದ್ದು. ಮೂರನೇ ದಿನ QWER ಅಂತ ಟೈಪ್ ಮಾಡ್ಬೇಕು, POIU ಅಂತ ಈ ಕಡೆಯಿಂದ ಬರಬೇಕು. ನೆಕ್ಸ್ಟ್ QWERT ನೋಡ್ರಿ, ಇಲ್ಲಿ ಹೆಂಗ್ ಒಂದ್ ಅಕ್ಷರ ಜಾಸ್ತಿ ಬಂತು ಅದೇ ರೀತಿಯಾಗಿ ಮತ್ತೆ ಒಂದು ಬೆರಳಿಗೆ ಅಕ್ಷರ ಜಾಸ್ತಿ ಬರ್ತದೆ, ಈ ಕಡೆ ಒಂದು ಅಕ್ಷರ ಜಾಸ್ತಿ ಬರ್ತದೆ. ಅದಾದ ನಂತರ ZXCV ಅಂತ ಟೈಪ್ ಮಾಡ್ಕೋಬೇಕು, ಡಾಟ್ ಈ ಡಾಟ್ ಕೊಟ್ಟು MN ಟೈಪ್ ಮಾಡ್ಕೋಬೇಕು ಈ ಕಡೆಯಿಂದ. ನೆಕ್ಸ್ಟ್ ಅದಾದ ನಂತರ ಈ ಕಡೆಯಿಂದ 1 2 3 ಟೈಪ್ ಮಾಡಬೇಕು. ಈ ಕಡೆ ಬೆಳೆದಿಂದ ನೀವೇನ್ ಮಾಡ್ಬೇಕು, ASDF ಹೆಂಗ್ ಬರ್ದಿರೋ ಅದೇ ರೀತಿಯಾಗಿ 0987 ಮಾಡ್ಕೋಬೇಕು. ನೆಕ್ಸ್ಟ್ 1 2 3 4 5 09876 ಅಂತ ಟೈಪ್ ಮಾಡ್ಕೋಬೇಕು. ಈ ರೀತಿಯಾಗಿ ಬೆರಳುಗಳಿಗೆ ನೀವು ಕೆಲಸ ಕೊಡ್ಬೇಕು. ಹೆಂಗ್ ಕೊಡ್ಬೇಕು ಅಂದ್ರೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡ್ರಿ ನಿಮ್ಗೆ ಸಂಪೂರ್ಣವಾಗಿ. ಇಲ್ಲಿ ಬೆರಳುಗಳಿಗೆ ಆಗ್ಲೇ ನಾನು ತೋರಿಸಿದೆ, ಇಲ್ಲಿ ಕಾಣಿಸ್ತದೆ, ಸ್ವಲ್ಪ ಜೂಮ್ ಮಾಡ್ಕೋತೀನಿ, ಸ್ವಲ್ಪ ನೋಡ್ಬೋದು. ಇಲ್ಲಿ ನೋಡ್ಬೋದು, ಇವು ಬೆರಳಿಗೆ ಇದೇ ಅಕ್ಷರ, ಈ ಬೆರಳಿಗೆ ಇದೇ ಅಕ್ಷರ, ಸ್ಪೇಸ್ ಬಾರ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಗೆ ಇವು ಹೋಮ್ ರೋ ಕೀಸ್ ಗಳನ್ನ ಗುರ್ತಾಗಬೇಕು ಅಂತೇಳಿ ನಾವು ಟೈಪ್ ಅನ್ನ ಮಾಡ್ಕೋಬೇಕಾಗ್ತದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂದ್ರೆ ಕಂಪ್ಯೂಟರ್ ಕಲ್ತಿರ್ತಾರೆ, ಬಟ್ ಯಾವ ಬೆರಳದಿಂದ ಯಾವ ಅಕ್ಷರಿಗೆ ಟೈಪ್ ಮಾಡಬೇಕು ಅಂತ ಜ್ಞಾನನೇ ಇರೋದಿಲ್ಲ ಅವರಿಗೆ, ಗೊತ್ತಾಗ್ತದೆ. ಬಟ್ ಕೀಬೋರ್ಡ್ ಒಳಗ ಹೋಮ್ ರೋ ಕೀಸ್ ಅಂತ ಯಾವುದಕ್ಕೆ ಕರಿತೀವಿ ನಾವು, ASDF ಇಲ್ಲಿಂದ ಅನುಪಾತ LKJ ಅಂತ ಹೋಮ್ ರೋಸ್ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಗೆ ಕೀಬೋರ್ಡ್ ಒಳಗ ಇವು ಅಕ್ಷರಗಳ ಮೇಲೆ ನಾವು ಬೆರಳುಗಳನ್ನ ಇಟ್ಕೋಬೇಕು. ನೀವು ಎಲ್ಲೇ ಇಂಟ್ರೂ ಹೋದಾಗ ಟೈಪ್ ಮಾಡ್ರಿ ಅಂದ್ರೆ ಕರೆಕ್ಟ್ ಆಗಿ ನೀಟಾಗಿ ಕೈ ಏನ್ ಮಾಡ್ಬೇಕು, ನಿಮ್ ಬೆರಳುಗಳು ASDF LKJ ಮೇಲೆ ಇಟ್ಕೊಂಡು ಕೂತ್ರ ಗೊತ್ತಾಗ್ಬಿಡ್ತದ ಅವ್ರಿಗೆ, ಹಾ ಇವ ಟೆಕ್ನಿಕಲ್ ಆಗದಾನ, ಕೆಲಸ ಮಾಡ್ತಾನ
ಅಂತೇಳಿ ನಾವು ಅನ್ಕೊಂಡ್ಬಿಡ್ತೀವಿ. ಗೊತ್ತಾಗ್ತದೆ, ಸಂಪೂರ್ಣವಾಗಿ ಚಾರ್ಟ್ ಕೂಡ ತೋರಿಸಿದ್ದೀನಿ, ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಕೂಡ ಸಂಪೂರ್ಣವಾಗಿ ಗೊತ್ತಾಗಿದೆ. ಮತ್ತೆ ಅದರ ಜೊತೆಗೆ ಪ್ರತಿದಿನ ಯಾವ ಅಕ್ಷರಗಳನ್ನ ಟೈಪ್ ಮಾಡಬಹುದು ಅಂತೇಳಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ನೀವು ಕೈ ಸಿಂಬಲ್ ನೋಡಿದ್ರು ಕೂಡ ಇದೇ ರೀತಿಯಾಗಿ ಇದ್ದಿರ್ತದೆ, ನೋಡಬಹುದು. ಇಲ್ಲಿಂದ ಇದೇ ರೀತಿಯಾಗಿ ಈ ಒಂದು ಸಿಂಬಲ್ ನೋಡಿದಾಗೂ ಕೂಡ ಇದೇ ರೀತಿಯಾಗಿ ಬಂದಿರ್ತದೆ. ಯಾಕಂದ್ರೆ ಇವೆಲ್ಲ ಬೆರಳುಗಳಿಗೂ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿಂದ ಕೈಯನ್ನು ಕೂಡ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ. ಇವೇ ಬೆರಳುಗಳಿಗೆ ಇದೇ ರೀತಿಯಾಗಿ ಟೈಪ್ ಮಾಡಬೇಕು, ಮತ್ತೆ ಆ ಒಂದು ಟೈಪ್ ಮಾಡುವಂತದ್ದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಏನಾಗ್ಬಿಡ್ತದೆ ಅಂದ್ರೆ ನಾ ಟೈಪಿಂಗ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಕೂತ್ಕೋಬೇಕು ಸರ್ ಕಂಪ್ಯೂಟರ್ ಮುಂದೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಏನಾಗ್ಬಿಡ್ತದೆ, ಕಣ್ಣಿನ ಇಫೆಕ್ಟ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಏನೋ ಒಂದು ಆಗ್ತಿರ್ತದೆ. ಅವಾಗ ನಾವು ಕೊಡುವಂತ ವಿಧಾನ ಕೂಡ ಕಲ್ಕೋಬೇಕಾಗ್ತದೆ. ಸುಮ್ಮನೆ ಟೈಪಿಂಗ್ ಮಾಡೋದನ್ನ ಸರ್ ಬೆರಳು ಹೇಳ್ಯಾರಿ ಮತ್ತೆ ಇಲ್ಲಿಂದ ಇದನ್ನ ಬರ್ಸ್ಕೊಟ್ಟಾರಿ, ಕೀಬೋರ್ಡ್ ಒಳಗೆ ಎಲ್ಲ ತೋರ್ಸ್ಯಾರ, ನಾ ಟೈಪ್ ಮಾಡತ್ತೀನಂತಲ್ಲ. ನೀವೇನ್ ಕೂತ್ಕೋತಿರಲ್ಲ ಆ ಒಂದು ವಿಧಾನ ಕೂಡ ಬಹಳಷ್ಟು ನೀಟಾಗಿ ಇರ್ಬೇಕಾಗ್ತದೆ. ಹೆಂಗಿರ್ಬೇಕಪ್ಪ ಕೂತ್ಕೊಳ್ಳೋ ವಿಧಾನ ಹೆಂಗಿರ್ಬೇಕಂದ್ರೆ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸಿ ನೋಡ್ಬೋದು. ಸ್ಕ್ರೀನ್ ಮೇಲೆ ಒಂದು ಫೋಟೋ ತಗೊಂಡೆ. ಓಕೆ, ಇಲ್ಲಿ ನೋಡ್ಬೋದು, ಸ್ವಲ್ಪ ಜೂಮ್ ಮಾಡ್ಕೋತೀನಿ, ಕಾಣಿಸ್ತದೆ. ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ಲಿಲ್ಲ ಅಂದ್ರೂ ಸ್ವಲ್ಪ ನೋಡ್ಲಿಕ್ಕೆ ಅವಕಾಶ ಇದ್ದಿರ್ತದೆ. ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಸೆಟಪ್ ಕೂತ್ಕೋಬೇಕು. ಕೈನು ಕೂಡ ನೋಡಿ ಚೆನ್ನಾಗಿ ಇಟ್ಕೊಂಡಾರ ಅವರು. ಮತ್ತೆ ನಿಮ್ಮ ಕರ್ಣಗಳಿಗೆ ಮತ್ತೆ ಸ್ಕ್ರೀನ್ಗೆ ಕರೆಕ್ಟ್ ಆಗಿ ವಿಕೋಲ್ ಆಗಿರ್ಬೇಕು, ಮ್ಯಾಲೂ ಇರಬಾರ್ದು ಕೆಳಗೂ ಇರಬಾರ್ದು, ನಮ್ಮ ದೃಷ್ಟಿಯಿಂದ ಕರೆಕ್ಟ್ ಆಗಿರ್ಬೇಕು. ಮತ್ತೆ ನಮ್ ಕೂಡುವಂತ ವಿಧಾನ ಕೂಡ ಈ ರೀತಿಯಾಗಿರ್ಬೇಕು. ಈ ರೀತಿಯಾಗಿ ಸಿಟ್ಟಿಂಗ್ ನೀವು ಮಾಡ್ಕೊಂಡು ಟೈಪಿಂಗ್ ಮಾಡಿದ್ರೆ ಯಾವುದೇ ರೀತಿಯಿಂದ ನಿಮ್ಗೆ ಕಣ್ಣಿನ ಇಫೆಕ್ಟ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ನಿಮ್ಮ ನೆಕ್ ಪೇನ್ ಆಗಿರ್ಬೋದು, ಏನೂ ಕೂಡ ಆಗೋದಿಲ್ಲ. ಕಣ್ಣಿನಿಂದ ಸ್ವಲ್ಪ ದೂರ ಇರಬೇಕು. ಈ ರೀತಿಯಾಗಿ ನೀವು ಸಿಟ್ಟಿಂಗ್ ಅನ್ನ ತಗೊಂಡು ಕೈಗಳು ನೋಡ್ರಿ ಎಷ್ಟು ಚಂದ ಇಟ್ಕೊಂಡಾರ ಅವರು. ಇದೇ ರೀತಿಯಾಗಿ ಇಟ್ಕೊಂಡು ನೀವು ಟೈಪಿಂಗ್ ಅನ್ನ, ನಿಮ್ಮ ಒಂದು ಫುಟ್ ಕೂಡ ಇದೇ ರೀತಿಯಾಗಿ ಅಂದ್ರೆ ಕಾಲುಗಳು ಕೂಡ ಇದೇ ಆಂಗಲ್ ಒಳಗೆ ಇರಬೇಕು. ಹಂಗಾಗಿ ಆಫೀಸ್ ಒಳಗ ಬ್ಯಾಂಕ್ ಒಳಗೆ ನೋಡ್ರಿ ಚಂದ ಚೇರ್ ಕೊಟ್ಟಿರ್ತಾರ, ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ತಾರ. ಹಂಗಾಗಿ ರಿಟೈರ್ಮೆಂಟ್ ಆಗುತ್ತಾನ ಜೀವಂತವಾಗಿ ಇರ್ತಾರ ಅವ್ರು, ಇಲ್ಲ ಅಂದ್ರೆ ಅರ್ಧದ ಮೇಲೆ ಹೋಗ್ಬಿಡ್ತಾರ. ಗೊತ್ತಾಗ್ತದ? ಹಿಂಗೆ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಕೂತ್ಕೊಂಡು ಈ ಒಂದು ಟೈಪಿಂಗ್ ಮಾಡುವಂತ ಇವತ್ತಿನ ಏನು ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇದನ್ನ ಸಂಪೂರ್ಣವಾಗಿ ಬರ್ಕೋರಿ. ಇದೆಲ್ಲ ಟೈಪಿಂಗ್ ಮಾಡಿದ ನಂತರ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಕಂಪ್ಲೀಟ್ ಆಗಿ ಹೇಳಿನಿ. ಮುಂದಿನ ಕ್ಲಾಸ್ ಒಳಗ ಇವೆಲ್ಲ ತಗೊಂಡು ಏನ್ ಕೆಲಸ ಮಾಡ್ತಾವ, ಇವೆಲ್ಲ ಯಾಕೆ ನಾವು ಬಳಕೆ ಮಾಡ್ಬೇಕು ಅನ್ನೋದು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ಗೊತ್ತಾಗ್ತಿದೆ? ಟೈಪಿಂಗ್ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಕೂಡ ಪ್ರತಿದಿನ ಇವು ಬೆರಳುಗಳಿಗೆ ಇವೇ ಅಕ್ಷರಗಳನ್ನ ಟೈಪ್ ಮಾಡುವಂತ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ರಿ. ಒಂದು 3 ತಿಂಗಳು ಟೈಪ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ನೀವು ಟೈಪಿಂಗ್ ಮಾಡುವಂತದನ್ನ ಕಲ್ಕೊಂಡ್ಬಿಡ್ತೀರಿ. ಗೊತ್ತಾಗ್ತದ? ಜೊತೆಗೆ ಅದಾದ ನಂತರ ಕನ್ನಡ ಟೈಪಿಂಗ್ ಕೂಡ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಕೂಡ ಆ ಮುಂದಿನ ಒಂದು ಕ್ಲಾಸ್ ಬರ್ತಾ ಇರತ್ತೆ. ಈ 3 ತಿಂಗಳೊಳಗೆ ಅದನ್ನು ಕೂಡ ಬರ್ತದ. ಅದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಕಲ್ಕೊಂಡ್ಬಿಡ್ಬಹುದು. ದಯವಿಟ್ಟು ಪ್ರತಿದಿನ ವಿಡಿಯೋಸ್ ನೋಡ್ಬೇಕಾಗಿತ್ತು ಅಂದ್ರೆ ಒಂದು ಯೂಟ್ಯೂಬ್ ಒಳಗೆ ನೀವು ಜಾಯಿನ್ ಕೂಡ ಆಗ್ಬಹುದು. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿದಿನ ನೋಟಿಫಿಕೇಶನ್ ಬರ್ತಾವ. ಮನ್ಯಾಗ ನೋಡ್ರಿ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, 4 ಮಂದಿಗೆ ಶೇರ್ ಮಾಡ್ರಿ, 4 ಮಂದಿ ನೋಡಿ ಅವರು ಕೂಡ ಕಂಪ್ಯೂಟರ್ ಕಲ್ತು ಉದ್ಯೋಗ ಮಾಡ್ಲಿ. ಓಕೆನಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.